ಯಾದವರರು 2-3 ದಿವಸ ದೇವರಿಗೆ ಇಡ್ಲಿಕ್ಕೇನಿಲ್ಲ ನೈವೇದ್ಯಕ್ಕೆ. ಹೆಂಡತಿಯಂದು ದಿನ ನೀರನ್ನೇ ದೇವರಿಗೆ ಇಟ್ಟರೆ ಒಳ್ಳೆಯದಲ್ಲ, ಬೇಡ. ಸರಿ, ಹಾಗಾದರೆ 5 ನಿಮಿಷ ಅಂತ ಹೇಳಿ ಸ್ನಾನಕ್ಕೆ ಹೋಗುವ ಮುಂಚೆ ಭಗವದ್ಗೀತೆಯ ಅನನ್ಯಾಸ್ ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ, ಇದನ್ನ ಸ್ವಲ್ಪ ವಿಚಾರ ಮಾಡಬೇಕು ಅಂತ ಅಂಡರ್ಲೈನ್ ಮಾಡಿ ಹೋದ್ರಂತೆ. ದೇವರನ್ನ ನಂಬಿದವರ ಹೊಟ್ಟೆಯನ್ನ ದೇವರು ನೋಡಿಕೊಳ್ತಾನೆ ಅಂತಿದೆ, ಇದನ್ನ ವಿಚಾರ ಮಾಡಬೇಕು ಅಂತ ಹೋಗಿ ಬರೋದರಲ್ಲಿ 16 ವರ್ಷದ ಹುಡುಗ ತಲೆ ತುಂಬ ರಕ್ತ ಸೋರಿ ಹೋಗ್ತಾ ಇದೆ. ಮನೆಯಲ್ಲಿ ತಿಂಗಳಿಗಾಗೋ ಸಾಮಾನು ಹಾಕಿ, ಯಾರಪ್ಪ ನೀನು ಹೊಡೆದಿದ್ದು, ಇಷ್ಟು ಏಟು ತಿಂದು ನಮ್ಮ ಮನೆಗೆ ಸಾಮಾನ್ಯ ಯಾಕೆ ತರ್ತಾ ಇದೀ ಏನು? ಇಲ್ಲಮ್ಮ, ನಿಮ್ಮ ಯಜಮಾನರು ಹೊಡೆದು ಬಿಟ್ರು. ನಮ್ಮ ಯಜಮಾನರು ಹಾಗೆಲ್ಲ ಯಾರಿಗೂ ಹೊಡೆಯೋದಿಲ್ಲೋ, ಮಹಾ ಸಾತ್ವಿಕರು. ಇಲ್ಲ ಸಾಮಾನು ತರೋದು ಲೇಟ್ ಆಗಿದ್ದಕ್ಕೆ ಹೊಡೆದ್ರಮ್ಮ, ನೀವು ಕೇಳ್ರಿ ಬಂದ ಮೇಲೆ. ಬಂದ ಕೂಡಲೇ ಅವ್ರಂದ್ರು, ಯಾಕೆ ಆ ಹುಡುಗಂಗೆ ಹೊಡೆದ್ರಿ, ಅಷ್ಟು ಜೋರಾಗಿ ಹೊಡೆಯೋದ, ರಕ್ತ ಸೋರ? ಯಾವ ಹುಡುಗನೇ? ಅವ್ರ ಹೆಂಡತಿಗಂದ್ರು, ಪುಣ್ಯಾತ್ಮಳು, ಬಂದವನು ದೇವರೇ, ದೇವರ ದರ್ಶನ ನಿನಗಾಯ್ತು. ಆಮೇಲೆ ಪಾಪ ಬಂದು ಅಳ್ತಾರೆ, ನಮ್ಮಪ್ಪ 1 ದಿವಸ ನನಗೆ ಅನ್ನ ಲೇಟ್ ಆಗಿದ್ದಕ್ಕೆ 50-60 ವರ್ಷ ಹಾಕಿದ ಅನ್ನದ ನೆನಪು ಹಾರಿ ಹೋಯ್ತು. ಹೊಡಿತೀನಿ ಮಾಡ್ತೀನಿ ಇಲ್ಲ ಅಂಥೇಳಿ 1 ದಿವಸ ನನಗೆ 1 ತುತ್ತು ಅನ್ನ ಕಮ್ಮಿ ಆಗಿದ್ದಕ್ಕೆ. ಅದವರೆಂದರು, ಇನ್ನೆಂದೂ ಹಾಗೆ ಮಾಡೋದಿಲ್ಲ ನಮ್ಮಪ್ಪ. ಇಷ್ಟು ದಿವಸ ಅನ್ನ ಆಹಾರವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡಿದ್ದೆ. ನಿತ್ಯ ದೇವರಿಗೆ ಹಸ್ತಲಾಘವನ್ನು ಕೊಡ್ತಾ ಇದ್ದವ್ರಿಗೆ ಹೀಗಾಯಿತು ಅಂದ್ರೆ ನಮಗೆ ನಿಮಗೆ ಸಹಜವಾಗಿ ದೇವರ ಬಗ್ಗೆ ಆಪತ್ತು ಬಂದಾಗ ದುರ್ಬುದ್ಧಿ ಬರುತ್ತೆ. ಅದನ್ನೇ ಬೇಡಕೋ ಅಂತಾರದ. ಚೆನ್ನಾಗಿದ್ದಾಗ ದೇವರು ಅನ್ನೋದಲ್ಲ, ನಮ್ಮಪ್ಪ ಆಪತ್ತು ಬಂದಾಗ ನಿನ್ನನ್ನು ಮರಿದೇ ಇರುವ, ನಿನ್ನನ್ನು ಬೈದೇ ಇರುವ ಬುದ್ಧಿಯನ್ನು ಕೊಡು. ತುಂಬಾ ಜನ ಮಡಿಗಿಡಿ ಮಾಡೋರು ಅವ್ರ ಮನೇಲಿ ನೋಡೋದಿಷ್ಟೇ, ದೇವರ ಪೂಜೆಗೆ ಅನುಕೂಲವಾಗಿದೆಯಾ ಅಂತ. ಕೆಲವರು ಹೇಳ್ತಾರೆ ಎಲ್ಲದಕ್ಕೂ ಅನುಕೂಲ ಇದೆ, ಮಡಿ ಒಂದು ನಡೆಯಲ್ಲ ಅಂತ. ಮಡಿ ಒಂದು ನಡೆಯಲ್ಲ ಅಂದಮೇಲೆ ಏನು ನಡೆಯಲ್ಲ ಅಂತಾನೆ ಅರ್ಥ. ದೇವರ ಪೂಜೆಗೆ ಒಂದು ಅವಕಾಶ ಇಲ್ಲ ಅಂದ್ರೆ ಏನಿದ್ದೇನು ಪ್ರಯೋಜನ? ಹಿರಣ್ಯ ಕಶ್ಯಪ ತನ್ನ ಮಗನನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಮನೆಯೆಲ್ಲ ತೋರಿಸ್ಕೊಂಡು ಬಂದ, ಹೇಗಿದೆ ನನ್ನ ಮನೆ ಎಂದ. ಯಾಕಂದ್ರೆ ಆ ಪುಟ್ಟ ಪ್ರಹ್ಲಾದನನ್ನ ತಿಂಗಳಾನ್ಗಟ್ಲೆ ಗುರುಕುಲದಲ್ಲಿ ಬಿಟ್ಟಿದ್ದ, ಗುರುಗಳ ಮನೆ ದೂರದಲ್ಲಿ. ಹೀಗಾಗಿ ತನ್ನ ಮನೆಗೆ ಕರ್ಕೊಂಡು ಬಂದ. ಮನೆಯೆಲ್ಲ ವಜ್ರದ ಗೋಡೆಗಳು, ಸ್ಫಟಿಕದ ನೆಲ, ಇಂಥ ಅದ್ಭುತವಾದ ವೈಭವೋಪೇತವಾದ ಮನೆಯನ್ನ ತೋರಿಸಿದ. ಪ್ರಹ್ಲಾದ ಎಲ್ಲ ನೋಡ್ಕೊಂಡು ಬಂದ. ಅಪ್ಪ ಕೇಳ್ದ, ಈ ಮನೆಯೆಲ್ಲ ನೋಡಿದ್ದೆಲ್ಲ ನಿಂಗೆ ಏನ್ ಅನ್ಸತ್ತೆ ಅಂತ. ಅದಕ್ಕೆ ಮಗ ಅಂದ, ಇದು ಮನೆಯೆಲ್ಲ ಸುಡುಗಾಡಿದ್ದಾಗಿದೆ ಎಂದ. ಇದು ಯಾಕಂದ, ಏನ್ ಕಮ್ಮಿ ಈ ಮನೇಲಿ, ಏನ್ ಕಡಿಮೆ, ಏನ್ ಪ್ರಾಬ್ಲಮ್? ಪ್ರಹ್ಲಾದ ಅಪ್ಪಂಗಂದ, ಈ ಮನೇಲಿ ಕಡಿಮೆ ಯಾವುದಿಲ್ಲ, ಎಲ್ಲ ಜಾಸ್ತಿ ಇದೆ, ಕಡಿಮೆ ಯಾವುದೂ ಇಲ್ಲ, ಒಂದೇ ಒಂದು ಕಡಿಮೆ ಎಂದ. ಎಲ್ಲಿ ನೋಡಿದರೂ ಎಲ್ಲಿ ಕೂತರೂ ದೇವರ ಸ್ಮರಣೆಗೆ ಅವಕಾಶವೇ ಇಲ್ಲ. ದೇವರ ಸ್ಮರಣೆ ಒಂದು ಬಿಟ್ಟು ಮಿಕ್ಕಿದ್ದೆಲ್ಲ ಆಗತ್ತೆ. ಇವತ್ತು ನಮ್ಗಳಲ್ಲಿಯೂ ಹೀಗೆ ಎಲ್ಲ ವ್ಯವಸ್ಥೆ ಇದೆ, ದೇವರ ಮನೆಗೆ ಮಾತ್ರ ಜಾಗ. 3 ಬೆಡ್ರೂಮ್ 4 ಬೆಡ್ರೂಮ್ ಅಂತ ಕಟ್ಟಿರ್ತೀವಿ, ದೇವರ ಮನೆ ಅಂದ್ರೆ ಇಲ್ಲೇ ಇಲ್ಲ. ಪ್ರಹ್ಲಾದ ಹೇಳ್ತಾನೆ, ದೇವರಿಗೆ ಮನೆ ಇಲ್ಲ ಅಂದಮೇಲೆ ದೇವರು ನಿಮಗೆ ಜನ್ಮ ಜನ್ಮಾಂತರದಲ್ಲೂ ಮನೆ ಕೊಡಲ್ಲ. ಇಡೀ ಮನೆ ಅವಂದು. ಅವನು ಏಕಾಂತವಾಗಿ ಕೂತು ಆ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ಒಂದು ಜಾಗ ಇಟ್ಕೊಂಡಿಲ್ಲ ಅಂದ್ರೆ, ಇಡೀ ಜಗತ್ತನ್ನೇ ಸಾಧನೆಗೆ ಜಾಗವನ್ನಾಗಿ ಕೊಟ್ಟ ಜಗದೊಡೆಯನಿಗೆ ಮನೆಯಲ್ಲಿ ಜಾಗ ಇಲ್ಲ. ಇದು ನಮ್ಗೆ ಲೌಕಿಕದಲ್ಲಿ ನೋಡಿದ್ರೆ ಅರ್ಥ ಆಗತ್ತೆ. ನಮ್ಮನ್ನೆ ಯಾರನ್ನೋ ಕೇಳ್ತಾ ಇದ್ದೆ, ಅವ್ರು ಹೇಳಿದ್ರು, ಆತ ಬೆಂಗಳೂರಿಗೆ ಬರುವಾಗ ಕೇವಲ 100 ರೂಪಾಯಿ ಹಿಡ್ಕೊಂಡು ಬಂದರು. ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು. ಮಕ್ಕಳಿಗೆ ಹಂಚಿದ್ರು. ಇಸ್ಕೊಳ್ಳೋವರೆಗೂ ಸುಮ್ಮನೆ ಇದ್ದ ಮಕ್ಕಳು ಅಪ್ಪನನ್ನ ಹೊರ ಹಾಕಿದ್ರಂತ. ಇವತ್ತು ನಾವು ಮಾಡಿರೋದು ಅದೇ. ನಮ್ಮಪ್ಪ ಅಂದ್ರೆ ತಿಮ್ಮಪ್ಪ, ಅವನ್ ಕೊಟ್ಟ ಆಸ್ತಿಯೇ ನಮ್ಮ ಎಲ್ಲ ಸಂಪತ್ತು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು. ನೀವು ಉಸಿರಾಡುವ ಉಸಿರು ಅವಂದು, ನೀವು ಉಪಯೋಗಿಸುವ ಬೆಳಕು ಅವಂದು, ಕುಡಿಯುವ ನೀರು ಅವಂದು, ತಿನ್ನೋ ಅಕ್ಕಿ ಅವಂದು, ಹಾಕೊಂಡಿರೋ ಬಟ್ಟೆ ಒಳಗಿರೋ ಹತ್ತಿ ಅವಂದು.
ಎಲ್ಲ ಅವಂದು, ಅವನನ್ನು ಮಾತ್ರ ಮನೇಲಿ ಇಟ್ಕೊಳ್ಳಲ್ಲ. ಇದೇನು ಜನ ರೀ? ಅಪ್ಪ ಕೊಟ್ಟು ಎಲ್ಲ ಆಸ್ತಿ ತಿಂದು, ಅಮ್ಮ ಕೊಟ್ಟು ಎಲ್ಲ ತಗೊಂಡು ಅಪ್ಪ ಅಮ್ಮನ ಹೊರಗೆ ಹಾಕ್ತಾರೆ ಅಂದ್ರೆ ಆ ಮಕ್ಕಳು ಎಂಥ ಪ್ರಯೋಜನ ಇಲ್ಲದ ಮಕ್ಕಳು. ಅಂಥ ಮಕ್ಕಳು ನಾವು ಆಗಬಾರ್ದು. ಅಪ್ಪ ಬೇಕು, ತಿಮ್ಮಪ್ಪ ಬೇಕು, ಮನೆಯಲ್ಲಿ ಅವನಿದ್ರೆ ಅದು ಮನೆ. ಸಂತೆಗೆ ತಾಯಿ ಮಗುನ್ ಕರ್ಕೊಂಡು ಹೋಗ್ತಾಳೆ. ಸಂತೆಗೆ ತಾಯಿ ಮಗುನ್ ಕರ್ಕೊಂಡು ಹೋಗ್ತಾಳೆ. ಮಗು ತಾಯಿ ಕೈ ಹಿಡ್ಕೋಬೇಕೋ, ತಾಯಿ ಮಗು ಕೈ ಹಿಡ್ಕೋಬೇಕೋ? ವಿಚಾರ ಮಾಡಿ. ಮಗು ತಾಯಿ ಕೈ ಹಿಡ್ಕೊಂಡಿದ್ರೆ ತಾಯಿ ಹೀಗೆ ಬೆರಳು ಕೊಡ್ತಾಳೆ, ಮಗು ಹೀಗೆ ಹಿಡ್ಕೊಂಡಿರುತ್ತೆ. ಮಗು ಆ ಕಡೆ ಈ ಕಡೆ ನೋಡಿ ಕೈಯನ್ನ ಬಿಡುವ ಸಾಧ್ಯತೆ ಇದೆ. ಯಾಕೆ? ಆ ಮಗುವಿಗೆ ಅಟ್ರಾಕ್ಷನ್. ಆದರೆ ಬುದ್ಧಿವಂತ ತಾಯಿ ಮಗುವನ್ನ ತಾನೇ ಹಿಡ್ಕೊಂಡ್ಬಿಡ್ತಾಳೆ. ಆ ತಾಯಿಗೆ ಅಟ್ರಾಕ್ಷನ್ನೇ ಇಲ್ಲ. ಏನೇನ್ ನೋಡಿದ್ರು ಇಂಥದ್ದು ಎಷ್ಟು ನೋಡಿದಿನೋ, ಸಂತೆಯಲ್ಲಿ ನೀ ತಪ್ಪಿಸ್ಕೋಬೇಡ ಅಂತ ಮಗುನ ಹಿಡ್ಕೊಂಡು ಹೋಗ್ತಾಳೆ. ನೋಡಿ, ದೇವರು ತಾಯಿ, ನಾವೆಲ್ಲ ಅವನ ಮಕ್ಕಳು. ದೇವರ ಕೈ ನಾವ್ ಹಿಡಿದ್ರೆ ನೋ ಯೂಸ್. ಯಾವ ಹೆಂಡತಿ ನೋಡಿ ಬಿಟ್ಬಿಡ್ತೀವೋ, ದುಡ್ಡನ್ನ ನೋಡಿ ಬಿಟ್ಬಿಡ್ತೀವೋ, ಮನೆ ನೋಡಿ ದೇವ್ರನ್ನ ಬಿಟ್ಬಿಡ್ತೀವೋ, ಊಟ ತಿಂಡಿ ನೋಡಿ ಬಿಟ್ಬಿಡ್ತೀವೋ, ಏನ್ ನೋಡಿ ದೇವ್ರನ್ನಂತೂ ಬಿಟ್ಟೇ ಬಿಡೋದು ಜಾಸ್ತಿ. ಆದ್ರೆ ದೇವರು ನಮ್ಮ ಕೈ ಹಿಡಿಬೇಕು. ಹಿಡಿದ್ರೆ ಜನ್ಮ ಜನ್ಮದಲ್ಲಿಯೂ ಬಿಡೋದಿಲ್ಲ. ಏಸು ಜನ್ಮ ಬಂದರೇನು, ದಾಸನಲ್ಲವೇನೋ ನಾನು, ಘಾಸಿ ಮಾಡದಿರೋ ಇನ್ನು ವಾಸುದೇವನೇ. ನಾವು ನಮ್ಮ ಜೀವನದಲ್ಲಿ ದೇವರನ್ನ ಹಿಡಿಯುವ ಪ್ರಯತ್ನ ಬೇಡ. ದೇವರು ನಮ್ಮನ್ನ ಹಿಡಿಯಬೇಕಾದ್ರೆ ನಾವು ಹೇಗಿರಬೇಕು ಅದನ್ನು ತಿಳ್ಕೊಳ್ಳಿ. ನೀವು ದೇವರನ್ನ ಹಿಡಿದ್ರೆ ಬಿಡುವ ಸಾಧ್ಯತೆ ಇದೆ. ದೇವರು ನಮ್ಮನ್ನ ಹಿಡಿಬೇಕು. ಅವನು ಹಿಡಿದ್ರೆ ಬಿಡೋದೇ ಇಲ್ಲ. ಅವನು ನಮ್ಮನ್ನ ಹಿಡಿಬೇಕಾದ್ರೆ ನಾವು ಹೇಗಿರ್ಬೇಕು ಅದನ್ನ ವಾದಿರಾಜ ಹೇಳ್ತಾರೆ. ದೇವರೇ ನಿಮ್ಮ ಹತ್ರ ಬರಬೇಕಾ? ದೇವರ ಹತ್ರ ನೀವು ದೇವರಾಣೆ ಹೋಗಕ್ಕಾಗಲ್ಲ. ಯಾಕಂದ್ರೆ ದೇವರು ಮನ ವಚನಕ್ಕೆ ಅತಿ ದೂರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮೈ ಮಾತು ಮನಸ್ಸಿಗೆ ನಿಲುಕದವ. ಕಣ್ಣಿಗೆ ಕಾಣಲ್ಲ, ಕೈಗೆ ಮುಟ್ಟಕ್ ಬರಲ್ಲ, ಮಾತಿನಿಂದ ಹಿಡಿಯಕ್ಕಾಗಲ್ಲ. ಮತ್ತೆ ಹೆಂಗ ಹೋಗ್ತೀರಿ? ಹೋಗಕ್ಕಾಗೋದೇ ಇಲ್ಲ. ಅವನೇ ಹತ್ರ ಬಂದ್ರೆ ಉಂಟು, ಇಲ್ದೇ ಇದ್ರಿಲ್ಲ. ಅವನು ನಿಮ್ಮ ಹತ್ರ ಬರಬೇಕಾದ್ರೆ ಏನ್ ಮಾಡ್ಬೇಕು? ಅದಕ್ಕೆ ವಾದಿರಾಜರು ಹೇಳ್ತಾರೆ, ಏ ವೈ ವಿಠಲ ಸೇವಕಾ. ಯಾರು ಭಗವಂತನ ಸೇವೆ ಮಾಡ್ತಾರೆ ಅವ್ರ ಹತ್ರಕ್ಕೆ ದೇವರೇ ಬರ್ತಾನ. ಸೇವೆ ಮಾಡೋರ ಹತ್ರಕ್ಕೆಲ್ಲ ಬರಲ್ಲ. ಕೆಲವರು ಸೇವೆ ಮಾಡೋರಿಗೆ ಎರಡು ರೀತಿ ಜನ. ಒಳ್ಳೆ ಬುದ್ಧಿಯಿಂದ ಮಾಡೋರು ಕೆಲವರು, ಕೆಟ್ಟ ಬುದ್ಧಿಯಿಂದ ಕೆಲವರು. ಒಳ್ಳೆ ಬುದ್ಧಿ ಯಾವುದು, ಕೆಟ್ಟ ಬುದ್ಧಿ ಯಾವುದು? ಕೆಲವರು ದೇವರಿಗೆ ಅರ್ಚನೆ ಮಾಡ್ತಾರೆ, ಕೇಶವಾಯನ್ ಮಾ ನಾರಾಯಣಾಯನ್ ಮಾ ಅಂತಿರ್ತಾರೆ. ಆದ್ರೆ ಬುದ್ಧಿ ಅಂತದ್ದು ಅಂದ್ರೆ ನಾನು ದೇವರು ಒಂದೇ, ಜಗತ್ತಲ್ಲಿ ಬೇರೆ ಯಾವುದೂ ಇಲ್ಲ, ನಾನೇ ದೇವರು, ಹೀಗೆ ಅನ್ಕೊಂಡು ಪೂಜೆ ಮಾಡಿ ಏನ್ ಪ್ರಯೋಜನ ರೀ? ಇನ್ ಕೆಲವರು ದೇವ್ರದನ್ನ ಎಷ್ಟು ಹೊಡೆಯಕ್ ಸಾಧ್ಯ ಇದೆ ಅಂತ ದೇವ್ರನ್ನ ಹಿಡಿದಿರ್ತಾರೆ. ದೇವ್ರದೇ ಹೊಡೆದು ಬಿಡೋದು, ದೇವ್ರದೇ ಸಂಪತ್ತು ತಿಂದು ಹಾಕ್ಬಿಡೋದು. ಕೆಟ್ಟ ದುರ್ಬುದ್ಧಿಯಿಂದ ಭಗವಂತನ ಆರಾಧನೆ. ಕೆಲವರು ಹೆಸರಿಗಾಗಿ ಆರಾಧನೆ, ಕೆಲವರು ಹೊಟ್ಟೆ ಹೊರಿಲಿಕ್ಕೋಸ್ಕರ ಆರಾಧನೆ. ಇದು ಯಾವ್ದು ಮಾಡಿದ್ರೆ ಯಾವುದು ಒಳ್ಳೇದಲ್ಲ. ಶುಭ ದಿಯ, ಒಳ್ಳೆ ಬುದ್ಧಿಯಿಂದ ದೇವರ ಸೇವೆ ಮಾಡ್ಬೇಕಂತ ಅಲ್ಲ. ಒಳ್ಳೆ ಬುದ್ಧಿ ಅಂದ್ರೆ ಯಾವುದು? ಕೆಟ್ಟದ್ದನ್ನು ಹೇಳ್ಬೇಡಿ, ಅವೆಲ್ಲ ನಮಗೆ ಗೊತ್ತೇ ಇದೆ ಆಚಾರ್ಯ. ಒಳ್ಳೇದು ಹೇಳಿ. ಒಳ್ಳೇದು ಯಾವ್ದು ಗೊತ್ತಾ? ದೇವರ ಪಾದವನ್ನ ಗಟ್ಟಿ ಹಿಡಿಬೇಕಂತೆ. ಹಿಡಿದು ಏನು ಬೇಡಬಾರ್ದಂತೆ. ಏನು ಬೇಡದೆ ಕೇವಲ ಭಗವಂತ ನೀನು ಪ್ರೀತನಾಗು ಅಂತ ಇಷ್ಟೇ ಯಾರು ಬೇಡ್ತಾರೆ, ಇದು ಒಳ್ಳೆ ಬುದ್ಧಿ. ನೋಡಿ, ಪುಟ್ಟ ಮಗುವಿಗೆ ತಾಯಿ ಹಾಲು ಕುಡಿಸ್ತಾಳೆ. ಹಾಲು ಕೊಡುವ ತಾಯಿಯ ಮನಸ್ಸಿನಲ್ಲಿ ಏನ್ ಭಾವನೆ ಇರುತ್ತೆ? ಈ ಮಗು ದೊಡ್ಡದಾಗ್ಲಿ, ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲಿ, ಇದು ತರೋ ಸಂಬಳ ನನಗ್ ಕೊಡ್ಲಿ ಅಂತಿರುತ್ತಾ? ಏನೇನಿಲ್ಲ. ಒಂದೇ ತಾಯಿ ಭಾವನೆ, ಮಗುಗೆ ಹೊಟ್ಟೆ ತುಂಬಲಿ, ಚೆನ್ನಾಗಿ ಆರೋಗ್ಯವಾಗಿ ಬಿಟ್ಟಿನೇನಾರಿದೆಯಾ? ಹಾಗಾದ್ರೆ ನೀವು ಅಷ್ಟೇ. ಮಕ್ಕಳು ಭಗವಂತನನ್ನ ಆರಾಧನೆ ಮಾಡುವಾಗ ಏನನ್ನಾದ್ರೂ ಕೇಳಿದ್ರೆ ಕೆಟ್ಟ ಬುದ್ಧಿ ನಿಮ್ಮದು. ಏನು ಕೇಳಲಿಲ್ಲ, ದೇವರೇ ನೀನು ಪ್ರೀತನಾಗು ಅಷ್ಟೇ. ನಿಂದೇ ಎಲ್ಲ, ನಂದೇನಿದೆ ಕೊಡ್ಲಿಕ್ಕೆ? ನಂದೇನದು ಸ್ವಾಮಿ? ನಿಂದೇ ಇದೆಲ್ಲ. ನಿಂದನ್ನೇ ನಿನಗೆ ಕೊಟ್ಟು ನಂಗೆ ಕೊಡು ಅಂತ ನಾನು ನಿನ್ನನ್ನು ಏನ್ ಕೇಳಲಿ ಸ್ವಾಮಿ? ಹಾಗಾದ್ರೆ ಒಂದು ನಾ ಕೇಳೋಲ್ಲ, ಕೇವಲ ನೀನು ಪ್ರೀತನಾದರೆ ಸಾಕು ಅಂತ ಯಾರು ಭಗವಂತನ ಆರಾಧನೆ ಮಾಡ್ತಾರೆ
ಅದು ಶುಭ ಬುದ್ಧಿ, ಒಳ್ಳೆ ಬುದ್ಧಿ. ಅದನ್ನ ವಾದಿರಾಜರು ಹೇಳ್ತಾರೆ. ಬರುತ್ತೆ. ಒಂದು ಕಥೆ ಯಾರೋ ಕಳಿಸಿದ್ರು ವಾಟ್ಸಪ್ ಅಲ್ಲಿ, ಚೆನ್ನಾಗಿತ್ತು. ಒಬ್ಬ ಮುದುಕ ಪ್ರಯಾಣ ಮಾಡ್ತಾ ಇರ್ತಾನೆ. ಪ್ರಯಾಣ ಮಾಡ್ತಾ ಇದ್ರೆ ಅವನ ಪರ್ಸ್ ಕೆಳಗೆ ಬಿದ್ದೋಗಿರುತ್ತೆ ಟ್ರೈನಲ್ಲಿ. ಆ TC ಬರ್ತಾನೆ. ಈ ಪರ್ಸ್ ಯಾರದ್ದು ಗುರುತು ಹೇಳಿದ್ದು ಅಂತ ಹೇಳಲಿಲ್ಲ. ಆ ಮುದುಕ ಹೇಳಿದ, ಅದು ನಂದೆ. ಹೇಗೆ ನಿಂದು? ಇದರೊಳಗೆ ಒಂದು ಕೃಷ್ಣನ ಫೋಟೋ ಇದೆ, ಚೂರು ದುಡ್ಡಿದೆ. ಎಷ್ಟು ಹೇಳಿದ? ನೋಡಿದ, ಕರೆಕ್ಟ್ ಆಗಿತ್ತು, ಕೊಟ್ರು. ಕೊಟ್ಟ ಮೇಲೆ ಆವಾಗ ಕೇಳಿದ TC ಆತನನ್ನ, ಅಲ್ಲ ಎಲ್ಲರೂ ಅವರವರು ಫೋಟೋ ಇಟ್ಕೊಳ್ತಾರೆ, ಮತ್ತೆ ನೀವ್ಯಾಕೆ ದೇವ್ರ ಫೋಟೋ ಇಟ್ಕೊಂಡಿದ್ದೀರಾ? ಸುಮ್ಮನೆ ಕೇಳಿದ್ರು. ಟ್ರೈನ್ ಹೋಗ್ತಾ ಇದ್ರೆ TC ಎಲ್ಲ ಕಲೆಕ್ಷನ್ ಆದ್ಮೇಲೆ ಕೂತಿರ್ತಾನಲ್ವಾ, ಕೇಳಿದ್ರೆ ಕೂಡಿ ನಿಮ್ ಟೈಮ್ ಇದೆಯಲ್ಲ ಹೇಳ್ತೀನಿ ಅಂತ ಶುರು ಮಾಡ್ತಾನೆ. ಏನ್ ಹೇಳಿದ? ಇದು ನನಗೆ ಚಿಕ್ಕ ಹುಡುಗಿದ್ದಾಗ ನಮ್ಮ ಅಪ್ಪ ಕೊಡಿಸಿದ ಪರ್ಸು. ತುಂಬಾ ವಯಸ್ಸಾಗಿದೆ, ನನಗೆಷ್ಟು ವಯಸ್ಸಾಗಿದೋ ಅದಕ್ಕೂ ಅಷ್ಟೇ ವಯಸ್ಸಾಗಿದೆ. ಅದು ನಮ್ಮಪ್ಪ ಕೊಡಿಸಿದಾಗ ನಮ್ಮ ಅಪ್ಪ ಅಮ್ಮ ಅಂದ್ರೆ ನನಗೆ ಬಹಳ ಅಭಿಮಾನ. ಅದಕ್ಕೆ ಆ ಚಿಕ್ಕ ಹುಡುಗಿದ್ದಾಗ ಆ ಪರ್ಸಲ್ಲಿ ಅಪ್ಪ ಅಮ್ಮನ ಫೋಟೋ ಇಡ್ತಾ ಬಂದಿದ್ದೆ. ಚೂರು ದೊಡ್ಡವನಾದ ಮೇಲೆ ನನ್ನ ಮೇಲೆ ನನಗೆ ಅಭಿಮಾನ ಶುರುವಾಯಿತು. ಒಳ್ಳೆ ಮುಖ ಎಲ್ಲ ನನಗೆ ಕಾಣಿಸ್ತಾ ಇತ್ತು. ಅಪ್ಪ ಅಮ್ಮನ ಫೋಟೋ ತೆಗೆದೆ ನನ್ನ ಫೋಟೋ ಹಾಕೊಂಡಿದ್ದೆ. ನಂತರ ಸ್ವಲ್ಪ ಕಾಲಕ್ಕೆ ಮದುವೆ ಆಯಿತು. ನನ್ನ ಹೆಂಡತಿ ಮೇಲೆ ಅಭಿಮಾನ ಬಂತು. ನನ್ನ ಫೋಟೋ ತೆಗೆದೆ ಹೆಂಡತಿ ಫೋಟೋ ಹಾಕಿದೆ. ಈ ಫೋಟೋ ತೆಗೆಯೋದು ಹಾಕೋದು ಅಂದ್ರೆ ಮನಸ್ಸಲ್ಲಿ ತೆಗೆಯೋದೆ, ಹೌದ್ ತಾನೆ? ಸ್ಥಾನ. ಕೊನೆಗೆ ಸ್ವಲ್ಪ ಕಾಲಕ್ಕೆ ಮಕ್ಕಳಾದರೂ ಆ ಮಕ್ಕಳ ಫೋಟೋ ಇಟ್ಟೆ ಹೆಂಡತಿ ಫೋಟೋ ತೆಗೆದೆ, ಹೌದ್ ತಾನೆ? ಮಕ್ಕಳಾಗೋ ಪರ್ಯಂತ ಹೆಂಡತಿ ಅಥವಾ ಮಕ್ಕಳಾಗೋ ಪರ್ಯಂತ ಗಂಡನ ಮೇಲೆ ಇಬ್ಬರಿಗೊಬ್ಬರಿಗೂ ಅಭಿಮಾನ ಇರುತ್ತೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಅವರ ಆಗಲಿಕ್ಕೆ ಮೊದಲಿರುವ ಅಭಿಮಾನ ಆದ ಮೇಲೆ ಇರಲ್ಲ, ಮಕ್ಕಳ ಮೇಲೆ ಡೈವರ್ಟ್ ಆಗುತ್ತೆ, ಎಲ್ಲರಿಗೂ ಅಲ್ಲೇ ಹೋಗಿರುತ್ತೆ. ಕೊನೆಗೆ ನಾನೀಗ ಬಿದ್ದು ಹೋಗುವ ಪರಿಸ್ಥಿತಿ. ಮಕ್ಕಳು ಯಾರು ನನ್ನ ನೋಡಿಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಯಾಕೆ? ಅವರವರ ಪರ್ಸಲ್ಲಿ ಅವರವರ ಹೆಂಡತಿ ಫೋಟೋ ಸೇರಿದೆ, ನನ್ನ ಫೋಟೋ ಹೋಗಿದೆ. ನನ್ನ ಫೋಟೋ ಹೋಗಿದೆ, ಅವರವರ ಹೆಂಡತಿ ಮಕ್ಕಳ ಫೋಟೋಗಳು ಸೇರಿದೆ. ನನ್ನನ್ನು ನೋಡಿಕೊಳ್ಳೋ ಸ್ಥಿತಿಯಲ್ಲಿ ಅವರಿಲ್ಲ. ಈಗ ನೋಡಿದೆ, ನನ್ನನ್ನು ನೋಡಿಕೊಳ್ಳುವವ ಒಬ್ಬನೇ ದೇವ. ಕೃಷ್ಣ ಗೀತೆಯಲ್ಲಿ ಹೇಳಿದ ನಾನಿದ್ದೇನೆ ಅಂತ. ಅವನನ್ನ ಬಿಟ್ಟೆ ಇಷ್ಟು ಕಾಲ ಈ ಎಲ್ಲಾ ಫೋಟೋಗಳಲ್ಲದೆ ಅವನದ್ದೇ ಫೋಟೋ ಇಟ್ಟುಕೊಂಡಿದ್ರೆ ತುಂಬಾ ಹತ್ತಿರ ಆಗ್ತಿದ್ದೆ ಆ ದೇವರಿಗೆ. ಇಷ್ಟು ಕಾಲ ಬಂದು ಹೋಗುವ ಎಲ್ಲಾ ಫೋಟೋಗಳು ಇಟ್ಟುಕೊಂಡೆ. ಈಗ ಯಾವಾಗೂ ನನ್ನ ಜೊತೆ ಇರುವವನ ಫೋಟೋ ಇಟ್ಟುಕೋಬೇಕು ಅನ್ನಿಸ್ತು. ಅದಕ್ಕೆ ಆ ಕೃಷ್ಣನ ಫೋಟೋ ನಾನು ಇಟ್ಟುಕೊಂಡೆ ಅಂತ ಹೇಳಿದಾಗ ಆ TC ಮಾರನೇ ಸ್ಟೇಷನ್ ಬರುತ್ತೆ. ಬಂದು ಕೊಳ್ಳೆ ಬುಕ್ ಸ್ಟಾಲ್ ಇದ್ರೆ ಅಲ್ಲಿಗೆ ಹೋಗಿ ನನಗೊಂದು ಫೋಟೋ ಕೊಡು ಅಂತ ತಗೊಂಡು ಅವನು ಇಟ್ಟುಕೊಂಡು ಹೋಗ್ತಾನೆ. ಇವನಿಗೆ ಇನ್ನೇನು ಹೆಸರಿಡಬೇಕು ನೋಡುತ್ತಾರೆ. ಎಲ್ಲಾ ಹೆಸರು ಇವನದ್ದೇ, ಎಲ್ಲಾ ಹೆಸರು ಇವನನ್ನೇ ಹೇಳುತ್ತೆ. ಮತ್ತೆ ಇವನದ್ದಲ್ಲದ ಹೆಸರು ಯಾವುದಿದೆ ಅಂತ ನೋಡಿದರೆ ಯಾವುದೂ ಇಲ್ಲ. ಅದಕ್ಕೆ ಅವನದ್ದೇ ಹೆಸರು ಅವನಿಗೆ ಇಡೋಣ ಅಂತ ಆ ಹೆಸರುಗಳ ಮಧ್ಯೆ, ಸಹಸ್ರ ನಾಮಗಳ ಅನಂತ ನಾಮಗಳ ಮಧ್ಯೆ ಒಂದು ಹೆಸರನ್ನಿಟ್ರು, ಕೃಷ್ಣ. ಕೃಷ್ಣ ಅಂದ್ರೆ ಹೇಳ್ತಾ ಇದ್ದಾರೆ, ಕರ್ಷತೀತಿ ಕೃಷ್ಣ. ನಮ್ಮನ್ನ ತನ್ನ ಸುಂದರವಾದ ರೂಪದಿಂದ ಸೆಳೆಯುತ್ತಾನೆ ಮನಸ್ಸನ್ನ. ಹಾಗೆ ತನ್ನ ಒಳ್ಳೆ ಗುಣಗಳಿಂದ ತಮ್ಮ ಮನಸ್ಸನ್ನು ಸೆಳೆದು ಬಿಡುತ್ತಾನೆ. ಅದರ ಮೂಲಕ
ನಮ್ಮ ಪಾಪವನ್ನ ಸೆಳೆದು ಬಿಡುತ್ತಾನಂತೆ. ವಾದಿರಾಜರು ಹೇಳ್ತಾರೆ, ಕದಿಯೋರು ಕಳ್ಳರು ಲೋಕದಲ್ಲಿರ್ತಾರಯ್ಯ. ಏನ್ ಕದೀತಾರೆ? ಒಳ್ಳೆ ಎಲ್ಲರಿಗೆ ಬೇಕಾದ ವಸ್ತುಗಳನ್ನು ಕದೀತಾರೆ. ಬಂಗಾರ, ಬೆಳ್ಳಿ, ವಜ್ರ ಎಲ್ಲರಿಗೂ ಬೇಕು, ಅದು ಅವರಿಗೂ ಬೇಕು. ಬೇಕಾದ ಎಲ್ಲರಿಗೂ ಬೇಕಾದ ವಸ್ತುವನ್ನ ಕದೀತಾರೆ. ಯಾರಿಗೂ ಬೇಡದ ಕಸವನ್ನ ಕದಿಯೋರಿದ್ದಾರ. ನೀವೇ ಕಸ ತಗೊಂಡೋಗಿ ಪ್ಯಾಕೆಟ್ಟಲ್ಲಿ ಮನೆ ಮುಂದೆ ಇಟ್ಟಿರ್ತೀರ, ಹೌದ್ ತಾನೆ? BBMP ಅವ್ರು ತಗೊಂಡೋಗ್ಬೇಕು ಅಂತ. ಅದನ್ನ ಯಾರಾದ್ರೂ ಕದ್ದು ತಗೊಂಡು ಹೋದ್ರೆ ನಿಮಗೆ ಏನಾದ್ರೂ ದುಃಖ ಆಗುತ್ತಾ? ಇನ್ನ ಒಳ್ಳೇದಾಯಿತು ಅಂತಿರ್ತೀರ, ಕ್ಲೀನ್ ಆಯಿತು ಅಂತ. ಅದೇ ತರ ಜೀವರಾಶಿಗಳು, ಸಜ್ಜೀವರಾಶಿಗಳು ಮಾಡುವಂತ ಪಾಪ, ದೊಡ್ಡ ಕಸ, ಅದಿದ್ರೆ ತೊಂದರೆ. ಅದನ್ನ ಕದ್ದು ತಗೊಂಡು ಹೋಗ್ತಾನಂತೆ ಇವ. ಅದಕ್ಕೆ ಕೃಷ್ಣ ಕಳ್ಳ ಅಂದ್ರು. ಯಾವ ಕಳ್ಳ? ಜೀವರಾಶಿಗಳ, ಸಜ್ಜೀವರಾಶಿಗಳ ಪಾಪಗಳನ್ನೆಲ್ಲ ಕದ್ದು ಕದ್ದು ತಗೊಂಡು ಹೋಗ್ತಾನಂತೆ. ಅದಕ್ಕೆ ಇವನಿಗೆ ಕೃಷ್ಣ ಅಂತ ಹೆಸರಿಟ್ಟು. ನಿಶ್ಚಯ ಮಾಡಿದ್ದಾರೆ. ವಿವಾಹ ನಿಶ್ಚಯ ಮಾಡಿ ಆ ವಿವಾಹಕ್ಕೆ ಮೊದಲೇ ದಶರಥ ಮಹಾರಾಜನಿಗೆಲ್ಲ ಹೇಳಿ ಕಳಿಸಿದ್ರಂತೆ. ದಶರಥನಿಗೆ ಹೇಳಿ ಕಳಿಸುವಾಗ ವಿಶ್ವಾಮಿತ್ರರು ನನ್ನ ಮಗನನ್ನ ಕರ್ಕೊಂಡು ಹೋದದ್ದು ಇದಕ್ಕೆ ಅಂತ ಆಗ ಹೊಳಿತವನಿಗೆ. ಅಲ್ಲಿ ತನಕ ಹೊಳಿಲಿಲ್ಲ. ಈ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋದದ್ದು ಯಜ್ಞ ರಕ್ಷಣೆ ಮುಖ್ಯ ಅಲ್ಲ, ಇದಕ್ಕೆ ವಿವಾಹ ಮಾಡಿಸಬೇಕು ಅಂತ ಕರ್ಕೊಂಡು ಹೋಗಿದ್ದಾನೆ. ಅದಕ್ಕೆ ಬಹಳ ಸಂತೋಷದಿಂದ ತಮ್ಮ ಕುಲಪುರೋಹಿತರಾದಂಥ ವಸಿಷ್ಠರನ್ನ ಕರೆದು ಅವರನ್ನ ಮುಂದೆ ಮಾಡಿಕೊಂಡು, ಪುರೋಹಿತ ಅಂದ್ರೆ ಅದೇ ಅರ್ಥ ಅಲ್ವಾ? ಪುರೋಹಿತ, ಪುರೋ ಅಂದ್ರೆ ಮುಂದೆ ಅಂತ ಅರ್ಥ, ಹಿತ ಅಂದ್ರೆ ಒಳ್ಳೆಯದನ್ನ, ತನ್ನ ಮಂತ್ರಗಳಿಂದ ನಮಗೆ ಒಳ್ಳೆಯದನ್ನ ಮಾಡುವವನು ಅಂತ. ಅಂದ್ರೆ ನಾವೇನು ಕೆಲಸ ಮಾಡಿದರೂ ಕೂಡ ನಮ್ಮ ಮುಂದೆ ನಿಂತುಕೊಂಡು ನಮಗೊಳ್ಳೆಯದಾಗಲಿ ಅಂತ ಹಿತ ಬಯಸಿ ಯಾರು ಮಂತ್ರ ಹೇಳುತ್ತಾರೋ ಅವನನ್ನು ಪುರೋಹಿತ ಅಂತ ಕರೀತಾರೆ. ಅಂತಹ ಪುರೋಹಿತರಾದಂಥ ವಸಿಷ್ಠರನ್ನ ಕರೆದು ಅಲ್ಲಿಂದ ಅವರು ಮದುವೆ ದಿಬ್ಬಣವನ್ನ ಮಾಡಿಕೊಂಡು ಹೊರಟಿದ್ದಾರಂತೆ. ಬಹಳ ಆನಂದದಿಂದ ಹೋದರು. ಹೋಗಿ ಆ ಜನಕ ಮಹಾರಾಜನ ಪಟ್ಟಣದಲ್ಲಿ ವಿವಾಹ ನಡೀತಾ ಇದೆ ಅಂತ. ಆ ವಿವಾಹ ನಡೆಯುವಾಗ ಎಷ್ಟು ಅದ್ಭುತವಾದ ಅದ್ಧೂರಿಯಾದ ವಿವಾಹ ನಡೆಯಿತು ಅಂದ್ರೆ ಬಹಳ ಅದ್ಭುತ ಅಂತ ಹೇಳ್ತಾರೆ. ವಿವಾಹ ಸೀತಾರಾಮರ ಕಲ್ಯಾಣವೇ ಅದ್ಭುತ. ಅದನ್ನು ನೋಡ್ಲಿಕ್ಕೆ ದೇವತೆಗಳು ಬಂದಿದ್ರು, ಮನುಷ್ಯರು ಬಂದಿದ್ರು, ಋಷಿಗಳು ಬಂದಿದ್ರು, ಗಂಧರ್ವರು ಬಂದಿದ್ರು, ಕಿನ್ನರರು ಬಂದಿದ್ರು, ಎಲ್ಲ ಬಂದಿದ್ರಂತೆ. ಎಷ್ಟು ವ್ಯವಸ್ಥೆ ಮಾಡಿಕೊಂಡಿದ್ರು, ಟ್ರಾಫಿಕ್ ಜಾಮ್ ಆಗಬಾರದು, ಎಲ್ಲರೂ ನೋಡಬೇಕು ಸೀತಾರಾಮರ ಕಲ್ಯಾಣ. ಮನುಷ್ಯರಿಗೆಲ್ಲ ಭೂಮಿಯಲ್ಲಿ ವ್ಯವಸ್ಥೆ ಮಾಡಿದ್ರಂತೆ. ಋಷಿಗಳು ಸ್ವಲ್ಪ ಮೇಲೆ ನಿಂತುಕೊಂಡು ಋಷಿ ಮಂಡಲದಿಂದ ಮಾಡ್ತಾ ಇದ್ರಂತೆ ಆಶೀರ್ವಾದವನ್ನ. ಇನ್ನು ಬೇರೆ ದೇವತೆಗಳೆಲ್ಲ ನೋಡ್ಲಿಕ್ಕೆ ಒಂದು ಯೋಗ ಅಂತ ಅಂತರಿಕ್ಷದಲ್ಲಿ ನಿಲ್ಲಿಸಿದ್ರಂತೆ. ಎಲ್ಲ ಒಂದೊಂದು ಕಡೆಯಲ್ಲಿ ನಿಂತು ಸೀತಾರಾಮರ ವಿವಾಹವನ್ನು ನೋಡ್ತಾ ಇದ್ದಾರಂತೆ. ಆ ವಿವಾಹ ನೋಡುವಾಗ ವಿವಾಹದಲ್ಲಿ ಏನು ಅದ್ಭುತ! ಅದು ಅಂತಃಪಟವನ್ನು ಹಿಡಿದು ಎಲ್ಲರೂ ಕೂಡ ಮುಹೂರ್ತದಲ್ಲಿ ಕರೀತಾ ಇದ್ದಾರಂತೆ. ಎಲ್ಲ ಒಂದು ಕಡೆ ಸೇರಿಸಿ ಅಂತಃಪಟವನ್ನು ಹಿಡಿದು, ಆಗ ಒಂದು ಕಡೆ ಸೀತಾದೇವಿ ಮಾಲೆ ಹಿಡ್ಕೊಂಡು ನಿಂತಿದ್ದಾಳೆ, ಇನ್ನೊಂದು ಕಡೆ ಭಗವಂತ ಶ್ರೀರಾಮಚಂದ್ರ ನಿಂತಿದ್ದಾನೆ. ಮಧ್ಯದಲ್ಲಿ ಒಂದು ವಸ್ತ್ರವನ್ನ ಅಂತಃಪಟ ಅಂತ ಕರೀತಾರೆ. ಆ ವಸ್ತ್ರವನ್ನು ಹಿಡಿದು ನಿಂತಿದ್ದಾರಂತೆ. ಈ ಪ್ರಸಂಗದಲ್ಲಿ ಸೀತಾದೇವಿ ಬರುವಾಗ ಅಲ್ಲೆಲ್ಲ ಮದುವೆಗೆ ಅಂತ ಹೀಗೆಲ್ಲ ಚೇರ್ ಹಾಕಿದ್ರಂತೆ. ಎಲ್ಲ ಕೂತಿದ್ರು. ಪಾಪ ಕೂತವರೆಲ್ಲ ಪರಸ್ಪರವಾಗಿ ಸೀತಾದೇವಿನ ಹೀಗೆ ನೋಡ್ತಾ ಇದ್ರಂತೆ. ಬಹಳ ಸಂತೋಷ ಆಗೋದು. ಆ ಕಡೆಯಿಂದ ರಾಮನನ್ನು ನೋಡೋದು ಇನ್ನು ಅದ್ಭುತ ಅಂತ ಖುಷಿ ಆಗೋದಂತೆ. ಖುಷಿಯಾಗಿ ಅದರಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು, ಸ್ವಲ್ಪ ಗಂಡಸರಿಗೆ ಗೊತ್ತಾಗಲ್ಲ ಏನೂ ಕೂಡ, ಆದ್ರೆ ಹೆಣ್ಣು ಮಕ್ಕಳೆಲ್ಲ ಮಾತಾಡಿದ್ರಂತೆ ಪರಸ್ಪರವಾಗಿ. ಏನು ಮಾತಾಡಿದ್ರು ಅಂದ್ರೆ, ಹೆಣ್ಣು ಮಕ್ಕಳೆಲ್ಲ ಸೇರಿ ರಾಮನನ್ನ ನೋಡಿದ್ರಂತೆ. ಕೆಲವು ಮದುವೆಗಳೆಲ್ಲ ಹಾಗಾಗ್ತಿರ್ತದೆ ನೋಡಿ. ಮದುವೆಗಳಿಗೆ ಯಾರಾದ್ರೂ ಹೋದ್ರೆ ಹೆಣ್ಣು ಮಕ್ಕಳೆಲ್ಲ ಕೂತ್ಕೊಂಡು ಒಂದು ಕಡೆ ಸೇರ್ಕೊಂಡು ಮಾತಾಡ್ತಿರ್ತಾರೆ. ಏನು ಅಂದ್ರೆ, ಹುಡುಗ ಹೇಗಿದ್ದಾನೆ ಅಂತ ನೋಡ್ತಾರೆ. ಹುಡುಗ ಪರವಾಗಿಲ್ಲ, ಸ್ವಲ್ಪ ಕಪ್ಪು ಅಂತ ಅನಿಸುತ್ತೆ. ಹುಡುಗಿನ ನೋಡ್ತಾರೆ. ಹುಡುಗಿ ಬಹಳ ಬೆಳಗಿದ್ದಾಳೆ, ಚೆನ್ನಾಗಿದ್ದಾಳೆ. ಆದ್ರೂ ಹುಡುಗ ಸ್ವಲ್ಪ ಕಮ್ಮಿ ಆದ. ಈ ಹುಡುಗಿ ಹೇಗೆ ಒಪ್ಪಿಕೊಳ್ಳೋ ಏನೋ ಆ ಹುಡುಗನ್ನ ಅಂತ ಅನ್ಕೊಡುತ್ತಾರೆ. ಆ ರೀತಿಯಲ್ಲೇ ಇರ್ತದೆ. ಒಪ್ಪಿಗೆ ಆಗೋದೇ ಬಹಳ ವ್ಯತ್ಯಾಸ ಇರ್ತದೆ. ಆ ಹುಡುಗನ ಹೇಗಾದ್ರೂ ಒಪ್ಪಿದ್ಲೋ ಏನೋ ಅಂತ ಅನಿಸ್ತಾ ಇರ್ತದೆ. ಹಾಗೆ ಇಲ್ಲೂ ಮಾತಾಡಿದ್ರಂತೆ. ರಾಮ ಸೀತಾರಾಮರ ಕಲ್ಯಾಣದಲ್ಲಿ ರಾಮನನ್ನು ನೋಡಿದ್ರು, ಸೀತೆಯನ್ನು ನೋಡಿದ್ರು. ರಾಮ, ನಿನಗೆ ಅನುರೂಪಳಾದ ವರ ಅಂದ್ರೆ ಸೀತೆನೇ ಆಗಬೇಕು. ಸೀತೆ ನಿನಗೆ ಅನುರೂಪನಾದಂತ ವರ ಅಂತ ಆದ್ರೆ ರಾಮ ಆಗಬೇಕು, ವಧು ಅಂದ್ರೆ ಸೀತೆ ಆಗಬೇಕು. ಇಬ್ಬರಿಗೂ ಕೂಡ ಅನ್ಯೋನ್ಯವಾಗಿದೆ, ಈಡು ಜೋಡು ಬಹಳ ಚೆನ್ನಾಗಿದೆ. ಇವರಿಬ್ಬರೇ ಸಾಟಿ ಅಂತ ಚೆನ್ನಾಗಿ ಹೊಗಳಿದ್ರಂತೆ. ಬೇರೆ ಮದುವೆ ತರ ಆಗಲಿಲ್ಲ ಇವರದು. ಇವ್ರನ್ನ ಹೊಗಳೋ ಮದುವೆ ಆಗಿತ್ತಂತೆ. ಅದರಲ್ಲಿ ಸ್ವಲ್ಪ ಹೊಗಳುವ ಭರದಿಂದಾಗಿ ಒಂದು ಹೋಲಿಕೆ ಕೊಟ್ರಂತೆ.
ರಾಮಚಂದ್ರ ಅಂತ ಕರೀತಾರೆ ಅವನನ್ನ. ಚಂದ್ರನಂತೆ ಕಂಗೊಳಿಸ್ತಾ ಇದ್ದಾನೆ ಭಗವಂತ. ಇನ್ನು ಸೀತಾಮಾತೆ ಅವಳು ಪದ್ಮಾಸನೆ ಅಂತ ಹೇಳ್ತಾರೆ ಅವಳನ್ನ. ಪದ್ಮಾಸನೆ, ಪದ್ಮದಲ್ಲಿ ವಾಸ ಮಾಡುವವಳು, ಯಾವಾಗಲೂ ಕೂಡ ಕಮಲದಂತೆ ಇದ್ದಾಳೆ, ಕಮಲದಂತೆ ಕಂಗೊಳಿಸ್ತಾ ಇದ್ದಾಳೆ ಸೀತಾದೇವಿ ಅಂತ ಅವಳನ್ನು ಹೊಗಳಿದ್ರಂತೆ. ಒಂದೊಂದು ದೃಷ್ಟಾಂತಗಳನ್ನು ಕೊಟ್ಟು, ಪರಸ್ಪರ ಹೋಲಿಕೆಗಳನ್ನು ಕೊಟ್ಟು ಹೊಗಳಿದ್ರಂತೆ. ಏನು ಹೊಗಳೋದೇನೋ ಹೊಗಳಿಬಿಟ್ರು, ಆದರೆ ಹೋಲಿಕೆಯಲ್ಲಿ ವಿರೋಧ ಬಂತಂತೆ. ಹೋಲಿಕೆ ವಿರುದ್ಧವಾಗಿದೆ. ರಾಮಚಂದ್ರ ಅವನು ಚಂದ್ರನಂತೆ ಕಂಗೊಳಿಸ್ತಿದ್ದಾನೆ, ಸೀತಾದೇವಿ ಕಮಲದಂತೆ ಕಂಗೊಳಿಸ್ತಾಳೆ. ಹಾಗಾದ್ರೆ ರಾಮಚಂದ್ರ ಆದರೆ ಸೀತೆ ಕಮಲ ಆದ್ಲು. ಕಮಲ ಅರಳೋದು ಯಾವಾಗ? ಸೂರ್ಯನ ಕಿರಣ ಇದ್ದಾಗ ಕಮಲ ಅರಳುತ್ತೆ, ಚಂದ್ರನ ಕಿರಣ ಬಂದ್ರೆ ಕಮಲ ಅರಳೋದಿಲ್ಲ. ಅಂದ್ರೆ ಅರ್ಥ ಏನು? ಸೀತಾದೇವಿ ಕಮಲ ಆದರೆ ರಾಮಚಂದ್ರ ಚಂದ್ರ ಆಗಿದ್ದಾನೆ ಅಂದ್ರೆ ಸೀತೆಯ ಮುಖ ಅರಳೋದಿಲ್ಲ, ಅಂದ್ರೆ ಮದುವೆ ಮಾಡಿಕೊಳ್ಳೋ ಇಷ್ಟ ಇಲ್ಲ ಅಂತ ಆಗಿಬಿಡುತ್ತದೆ ಸೀತೆಗೆ. ವಿರೋಧ ಬರುತ್ತದೆ ಹೋಲಿಕೆಯಲ್ಲಿ. ಆ ಹೋಲಿಕೆಯಲ್ಲಿ ಬಂದ ವಿರೋಧ ಏನಿದೆ, ಆ ವಿರೋಧದ ಪರಿಹಾರ ಮಾಡಿದರೆ ಅದೇ ಸೀತಾರಾಮರ ಕಲ್ಯಾಣ ಅಂತ ಅರ್ಥ. ಅದಕ್ಕೆ ಆ ಸಂದರ್ಭದಲ್ಲಿ ಏನು ಮಾಡಿದ್ರಂತೆ, ಸೀತಾದೇವಿ ಮಾಲೆ ಹಿಡ್ಕೊಂಡು ಬರ್ತಿದ್ದಾಳಂತೆ. ಎಂಥ ಮಾಲೆ? ಅದ್ಭುತವಾದ ಮಾಲೆ ಅಂತ ಹೇಳಿದ್ದಾರೆ. ತಮಬ್ಜ ನೇತ್ರಂ ಪೃತು ತುಂಗ ವಕ್ಷಸಂ ಶ್ಯಾಮಾವದಾತಂ ಚಲಕುಂಡಲೋಜ್ವಲಂ ಶಶಕ್ಷತೋತ್ತೋಮಚ ಚಂದನೋಕ್ಷಿತಂ ದದರ್ಶ ವಿದ್ಯುದ್ವಸನಂ ನೃಪಾತ್ಮಜ. ಎಷ್ಟು ಅದ್ಭುತನಾಗಿದ್ದಾನೆ ಭಗವಂತ. ತಮ್ಮ ಅಬ್ಜ ನೇತ್ರಂ, ಕಮಲದಂತ ಕಣ್ಣುಗಳಿರುವಂತಹ, ಪೃತು ತುಂಗ ವಕ್ಷಸಂ, ವಿಸ್ತಾರವಾದ ಎದೆ ಇರುವಂತಹ ಭಗವಂತನನ್ನ ಅವಳು ನೋಡಿ ಮನಸ್ಸಿನಲ್ಲೇ ಸಂಕಲ್ಪ ಮಾಡಿಕೊಂಡು ಬರ್ತಾ ಇದ್ದಾಳಂತೆ. ಬರುವಾಗ ಕೈಯಲ್ಲಿ ಮಾಲೆ ಹಿಡಿದಿದ್ದಾಳೆ. ಎಂಥದ್ದು? ಅತೋಕರಾಭ್ಯಾಂ ಪ್ರತಿಗೃಹ್ಯ ಮಾಲಾಂ ಅಮ್ಲಾನ ಪದ್ಮಾಂ ಜಲಜಾಯತಾಕ್ಷಿ. ವಾದಿರಾಜಸ್ವಾಮಿಗಳು ಶೋಭಾನೆ ಪದದಲ್ಲಿ ಹೇಳುತ್ತಾರೆ, ಎಂಥ ಒಂದು ಮಾಲೆ ಅವಳು ಹಾಕ್ಕೊಳ್ಳುತ್ತಾಳೋ ಅಂತ ಮಾಲೆನೇ ಹಿಡ್ಕೊಂಡ್ ಬಂದಿದ್ದಂತೆ. ಎಂದೆಂದೂ ಬಾಡಾದ ಅರವಿಂದ ಮಾಲೆಯ ಇಂದಿರೆ ತನ್ನ ಕೈಯಲ್ಲಿ, ಕೊರಳಲ್ಲಿ ಅಲ್ಲ ಕೈಯಲ್ಲಿ ಹಿಡ್ಕೊಂಡು ಬರುತ್ತಿದ್ದಾಳಂತೆ. ಕೈಲಿ ಹಿಡ್ಕೊಂಡು ಬಂದು ಭಗವಂತನಿಗೆ ಅರವಿಂದ ಮಾಲೆಯ ಜೊತೆಗೆ ಎಲ್ಲಾ ಹೂ ಸೇರಿಸಿದ್ಲಂತೆ. ಅನೇಕ ಹೂಗಳು, ನಾನಾ ಹೂಗಳನ್ನೆಲ್ಲ ಸೇರಿಸಿದ್ದಾಳಂತೆ. ಸೇರಿಸಿ ದಿವ್ಯವಾದ ಮಾಲೆ ಮಾಡಿ ತರ್ತಾ ಇದ್ದಾಳೆ. ಬರುವಾಗ ಆ ಸೀತಾದೇವಿ ಬಂದದ್ದಿ ಹಾಗೆ ಅಂದ್ರೆ ತಲೆ ಕೆಳಗೆ ಹಾಕಿ ಬಂದಿದ್ದಾಳಂತೆ. ವಿವಾಹದಲ್ಲಿ ಹೆಣ್ಣು ಹೇಗಿರಬೇಕು ಅಂತ ಸೀತಾದೇವಿ ತೋರಿಸ್ತಾಳೆ. ಅಂದ್ರೆ ಹುಡುಗನನ್ನ ನೇರವಾಗಿ ನೋಡಬಾರದಂತೆ ಮೊದಲನೇ ಸರ್ತಿ. ಹುಡುಗ ಏನಾದ್ರೂ ಆ ರೀತಿ ಹುಡುಗಿ ನೋಡಿದ್ಲು ಅಂತ ಗೊತ್ತಾದ್ರೆ ಮೂರ್ಛೆ ಬಂದು ಕೆಳಗೆ ಬೀಳುತ್ತಾನಂತ ಒಂದು ಸರ್ತಿ. ಅದಕ್ಕೆ ಹಾಗೆ ನೋಡಬಾರದು ಅಂತಾರೆ. ಅದಕ್ಕೆ ಸ್ವಲ್ಪ ತಲೆ ತಗ್ಗಿಸಿ ಬರಬೇಕು. ಸೀತೆಯು ಕೂಡ ಹಾಗೆ ಬಂದಂತೆ. ಹಾಗೆ ಬಂದು ತಲೆ ತಗ್ಗಿಸಿಕೊಂಡು ಬಂದು ಮಾಲೆಯನ್ನ ಹಿಡಿದು ನಿಂತಿದ್ದಾಳಂತೆ. ಹಿಡಿದು ನಿಂತಾಗ ಎಲ್ಲ ಒಂದು ಕಡೆಯಿಂದ ಸೇರಿಕೊಂಡು ಶೋಭಾನೆ ಪದಗಳನ್ನು ಎಲ್ಲ ಮುತ್ತೈದೆಯರು ಹಾಡುತ್ತಾ ಇದ್ದಾರೆ. ಇನ್ನು ವೇದಘೋಷಗಳನ್ನೆಲ್ಲ ಕಡೆಯಲ್ಲೂ ಕೂಡ ಋಷಿಗಳು ಬ್ರಾಹ್ಮಣರೆಲ್ಲ ಸೇರಿಕೊಂಡು ವೇದಘೋಷ ಮಾಡುತ್ತಾ ಇದ್ದಾರೆ. ಈ ಪ್ರಸಂಗದಲ್ಲಿ ದಿವ್ಯವಾದಂತಹ ಪ್ರಸನ್ನವಾದ ಕಾಲದಲ್ಲಿ ಎಲ್ಲ ಸೇರಿ ಮಂತ್ರಾಕ್ಷತೆಯನ್ನು ಹಾಕ್ಲಿಕ್ಕೆ ಅಂತ ನಿಂತಾಗ ವಿವಾಹ ಮಹೋತ್ಸವ ನಡೀತಾ ಇದೆ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಯೋ ನದ್ಯ ಶ್ರೀಹರಿಪಾದ ಪಂಕಜ ಭವಾಹ ಕುರ್ವಂತು ನೋ ಮಂಗಲಂ ಸುಮುಹೂರ್ತೆ ಸಾವಧಾನ ಸುಲಗ್ನೆ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನೇ ಸ್ಯಾವಧಾನ. ಈ ರೀತಿ ಮಂತ್ರಗಳನ್ನೆಲ್ಲ ಹೇಳುವಾಗ ಆ ಸೀತಾದೇವಿ ತಲೆ ಕೆಳಗೆ ಹಾಕಿ ಮಾಲೆ ಹಾಕ್ತಾ ಇದ್ದಾಳಂತೆ. ಹಾಕುವಾಗ ಸೀತಾದೇವಿ ತಲೆ ಕೆಳಗೆ ಹಾಕಿದಾಗ ಅವಳ ಕಣ್ಣಿಗೆ ಕಾಣಿಸಿದ್ದೇನು ಅಂದ್ರೆ ಭಗವಂತನ ಪಾದಾರವಿಂದ ಕಾಣಿಸ್ತಂತೆ. ಅವನ ಪಾದ ಕಾಣಿಸುವಾಗ ಆ ಪಾದದಲ್ಲಿ, ಭಗವಂತನ ಪಾದದಲ್ಲಿ ಒಂದೊಂದು ಉಗುರುಗಳು ಕಾಣಿಸ್ತಿದ್ವಂತೆ. ಆ ಉಗುರು ಹೇಗಿತ್ತು ಅಂದ್ರೆ ಕೋಟಿ ಕೋಟಿ ಸೂರ್ಯರ ಕಾಂತಿಯನ್ನ ಮೀರುವ ಕಾಂತಿ ಆ ಉಗುರಲ್ಲಿತ್ತಂತೆ. ಅಲ್ಲಿರುವ ಸೂರ್ಯನ ಕಾಂತಿ ಇವಳ ಮುಖಕಮಲಕ್ಕೆ ಹೊಡಿತು. ಆ ಮುಖಕಮಲ ಚೆನ್ನಾಗಿ ಅರಳಿತು. ಮಾಲೆಯನ್ನ ಹಾಕಿದ್ಲಂತೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂದರದ ಶ್ರೀರಾಮಚಂದ್ರನ ಕೊರಳಿನ ಮೇಲಿಟ್ಟು ನಮಿಸಿದಳು. ಶೋಭಾನೆ, ಎಲ್ಲ ಶೋಭಾನೆ ಪದಗಳನ್ನು ಹೇಳುವಾಗ ಮಾಲೆಯನ್ನು ಹಾಕಿ ವಿವಾಹ ಮಹೋತ್ಸವ ನಡೆಯುತ್ತಂತೆ. ವಿರೋಧ ಪರಿಹಾರ ಆಯಿತು. ಸೂರ್ಯನ ಕಾಂತಿ ಬಂತು, ಮುಖಕ್ಕೆ ಕಮಲ ಅರಳಿತು, ಮಾಲೆಯನ್ನು ಹಾಕಿದ್ದಾಳೆ. ವಿರೋಧವು ಪರಿಹಾರ.
ನೋಡಿ, ಯಾರ ಋಣವನ್ನ ಬೇಕಾದರೂ ಕೂಡ ತೀರಿಸಬಹುದಂತೆ, ತಾಯಿ ಋಣವನ್ನ ಮಾತ್ರ ಜೀವನದಲ್ಲಿ ಸಾಯೋ ತನಕ ಅಲ್ಲ, 10 ಜನ್ಮ ಎತ್ತಿ ಬಂದರೂ ಕೂಡ ತಾಯಿಯ ಋಣವನ್ನ ಮಾತ್ರ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. 3 ಋಣವನ್ನ ತೀರಿಸಬಹುದು ಅಂತ ಹೇಳ್ತಾರೆ. ಯಾವುದು? ಯಜ್ಞೇನ ದೇವೇಭ್ಯ, ದೇವಋಣ, ಪಿತೃಋಣ, ಋಷಿ ಋಣ. ಈ 3 ಋಣಗಳನ್ನ ತಾನು ಜೀವನದಲ್ಲಿ ಶ್ರಮ ಪಟ್ಟ ಅಂತಾದರೆ ಈ 3 ಋಣವನ್ನು ತೀರಿಸಬಹುದು. ಹೇಗೆ? ಯಜ್ಞೇನ ದೇವೇಭ್ಯ, ಯಜ್ಞವನ್ನ ಮಾಡೋದರ ಮೂಲಕ, ಯಜ್ಞಗಳಲ್ಲಿ ಆಹುತಿಯನ್ನ ಕೊಡೋದರ ಮೂಲಕ ಆ ದೇವತೆಗಳ ಋಣವನ್ನ ನಾವು ತೀರಿಸಬಹುದು. ಇನ್ನ ಪ್ರಜಯ ಪಿತೃಭ್ಯ ಅಂತ ಶಾಸ್ತ್ರ ಹೇಳುತ್ತೆ. ಸಂತಾನವನ್ನ ಪಡೆದ್ವಿ ಅಂತಾದರೆ ಪಿತೃ ಋಣದಿಂದ ಮುಕ್ತರಾದೆವು ಅಂತ ನಾವು ತಿಳ್ಕೋಬೇಕು. ಸಂತಾನ ಇಲ್ಲದೆ ಹೋದ್ರೆ ಪಿತೃ ಋಣವನ್ನ ಕಾಪಾಡಿಕೊಳ್ಳುವಂತಹದ್ದು ಸ್ವಲ್ಪ ಕಷ್ಟ. ಆದ್ದರಿಂದ ಸಂತಾನವನ್ನ, ಪಿತೃ ಋಣವನ್ನು ತೀರಿಸೋದಕ್ಕೋಸ್ಕರ ಪ್ರತಿಯೊಬ್ಬ ಪುರುಷರು ಕೂಡ ಸಂತಾನವನ್ನ ಪಡಿಬೇಕು. ಇನ್ನ ಋಷಿ ಋಣವನ್ನು ಹೇಗೆ ತೀರಿಸಬೇಕು ಅಂತ ಹೇಳಿದ್ರೆ ವೇದಾಧ್ಯಯನವನ್ನ ಮಾಡೋದರ ಮೂಲಕ ಆ ಋಷಿ ಋಣವನ್ನು ತೀರಿಸಬಹುದಂದು. ಆದರೆ ತಾಯಿ ಋಣವನ್ನ ಮಾತ್ರ 10 ಜನ್ಮ ಎತ್ತಿ ಬಂದರೂ ಕೂಡ ಆ ತಾಯಿ ಋಣವನ್ನ ಮಾತ್ರ ಜನ್ಮ ಜನ್ಮಾಂತರದಲ್ಲಿಯೂ ಕೂಡ ನಮಗೆ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಒಂದು ವೃದ್ಧಾಶ್ರಮ, ತಾಯಿ ಎಷ್ಟು ಜನ ಮಕ್ಕಳನ್ನ ಬೇಕಾದರೂ ಕೂಡ ತನ್ನ ಜೀವನವನ್ನೇ ಬಲಿ ಕೊಟ್ಟು ಬೇಕಾದ್ರೆ ತಾಯಿ ಮಕ್ಕಳನ್ನ ಕಾಪಾಡ್ತಾಳೆ. ಆದ್ರೆ ಮಕ್ಕಳು ಮಾತ್ರ ತಂದೆ ತಾಯಿಗೆ ವಯಸ್ಸಾದಾಗ ನಾನ್ ನೋಡ್ಕೊಳ್ಳಲ್ಲ, ನೀನ್ ನೋಡ್ಕೊಳ್ಳಲ್ಲ ಅಂತ ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ತಾರೆ. ಎಲ್ಲ ಮಕ್ಕಳನ್ನು ಸಾಕಿದ ಆ ವೃದ್ಧರಾದ ತಂದೆ ತಾಯಿಗಳನ್ನ ಕೊನೆ ಕಾಲದಲ್ಲಿ ಯಾರೂ ಕೂಡ ನೋಡಿಕೊಳ್ಳುವಂಥವರು ಸಿಗೋದೇ ಇಲ್ಲ. ಒಬ್ಬ ಮಗ ಇದ್ನಂತೆ, ಮದುವೆ ಆಗಬೇಕಾದ್ರೇನೆ ಹೆಂಡತಿ ಕಂಡೀಷನ್ ಏನು ಅಂತ ಹೇಳಿದ್ರೆ ಮನೆಯಲ್ಲಿ ರಾಹು ಕೇತು ಇದ್ದಾವ ಅಂತ. ಯಾರದ ರಾಹು ಕೇತು? ಅತ್ತೆ ಮಾವಂದರಿಗೆ ಮದುವೆ ಮಾಡ್ಕೊಳ್ಳೋ ಹುಡುಗಿಯರು ಇಟ್ಟ ಹೆಸರು ಏನು ಅಂದ್ರೆ ರಾಹು ಕೇತು ಇದ್ದಾರ. ಇದ್ರೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾನಂತೆ, ಇನ್ನೇನ್ ಸಾಯ್ಲಿಕ್ಕೆ ಬಂದಿದ್ದಾರೆ, ಆದ್ರಿಂದ ಚಿಂತೆ ಮಾಡ್ಬೇಡ, ಮದುವೆ ಆಗಮ್ಮ. ಮದುವೆ ಆದ ತಕ್ಷಣವೇ ಮಗ ಮಾಡುವ ಮೊದಲನೇ ಕೆಲಸ ಏನು ಅಂತ ಹೇಳಿದ್ರೆ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿ ಬಿಡ್ತಾನೆ. ಒಂದು ತಾಯಿಯನ್ನು ಹೀಗೆ ವೃದ್ಧಾಶ್ರಮಕ್ಕೆ ನಡೆದ ಘಟನೆ ಇದು. ವೃದ್ಧಾಶ್ರಮಕ್ಕೆ ಸೇರಿಸ್ತಾನಂತೆ ಒಬ್ಬ ಮಗ ತನ್ನ ತಾಯಿಯನ್ನ ಸೇರಿಸಿದಾಗ ಎಷ್ಟೋ ವರ್ಷ ಆಯ್ತು, ತಾಯಿ ಇದ್ದಾಳೆ ಅನ್ನೋದು ಕೂಡ ಮರತೇ ಹೋಗ್ಬಿಟ್ಟಿದೆ ಆ ಮಗನಿಗೆ. ಕೊನೆಗೆ ಒಂದು ದಿನ ವೃದ್ಧಾಶ್ರಮದಿಂದ ಫೋನ್ ಬಂತು. ಏನು ಅಂತ ಹೇಳಿದ್ರೆ, ನಿನ್ನ ತಾಯಿ ಇನ್ನು 1 ಗಂಟೆ 2 ಗಂಟೆ ಬದುಕಿದ್ರೆ ಜಾಸ್ತಿ, ಏನಾದ್ರೂ ಮಾತಾಡ್ಬೇಕು ಅನ್ನೋ ಆಸೆ ಇದ್ದರೆ ಬಂದು ಮಾತಾಡ್ಕೊಂಡು ಹೋಗು. ಬರ್ತಾನೆ, ತಾಯಿ ಹತ್ರ ಕೇಳ್ತಾನೆ, ಅಮ್ಮ ಏನಾದ್ರೂ ಕೂಡ ಜೀವನದಲ್ಲಿ ನಿನ್ನ ಕೊನೆ ಆಸೆ ಏನಾದ್ರೂ ಕೂಡ ಇದೇನಾ ಅಂತ. ತಾಯಿ ಹೇಳ್ತಾಳೆ, ಎಂಥ ಕಾರುಣ್ಯ ನೋಡಿ, ಸಾಯ್ಬೇಕಾದ್ರೂ ಕೂಡ ತನ್ನನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದರೂ ಕೂಡ, ಸಾಯೋ ಕ್ಷಣದಲ್ಲಿ ಇದ್ದರೂ ಕೂಡ ಮಗನಿಗೆ ಹೇಳ್ತಾಳಂತೆ, ಅಪ್ಪ ಮಗನೇ, ಈ ವೃದ್ಧಾಶ್ರಮದಲ್ಲಿ ಫ್ಯಾನಿನ ಕೊರತೆ ತುಂಬಾ ಇದೆ, ಈ ಫ್ಯಾನನ್ ಒಂದು ಹಾಕಿಸಿ ನೀನು ಪುಣ್ಯ ಕಟ್ಕೋ. ಯಾಕೆ ಅಂತ ಕೇಳ್ತಾನಂತೆ ತಾಯಿ ಹತ್ತಿರ. ಅದಕ್ಕೆ ತಾಯಿ ಹೇಳ್ತಾಳಂತೆ, ನನಗೆ ವಯಸ್ಸಾದಾಗ ಯಾವ ರೀತಿ ನನ್ನನ್ನ ನೀನು ವೃದ್ಧಾಶ್ರಮಕ್ಕೆ ಬಿಟ್ಟೆಯೋ ಅದರಂತೆ ನಿನಗೆ ವಯಸ್ಸಾದಾಗಲೂ ಕೂಡ ನಿನ್ನ ಮಕ್ಕಳು ನಿನ್ನನ್ನು ಈ ವೃದ್ಧಾಶ್ರಮಕ್ಕೆ ತಂದು ಬಿಡ್ತಾರೆ. ಈ ವೃದ್ಧಾಶ್ರಮಕ್ಕೆ ತಂದು ಬಿಟ್ಟಾಗ ನಾನು ಸೆಕೆಯಲ್ಲಿ ತುಂಬಾ ಬಳಲಿ ಬೆಂಡಾಗಿದ್ದೇನೆ, ನಿನಗೆ ಈ ತರ ಸೆಕೆ ಆಗಬಾರದಲ್ವಾ, ಅದಕ್ಕೋಸ್ಕರ ಆದ್ರೂ ಕೂಡ ಫ್ಯಾನ್ ಅನ್ನು ಹಾಕ್ಸು. ಸಾಯೋ ಕ್ಷಣದಲ್ಲಿಯೂ ಕೂಡ ಆ ತಾಯಿಯ ಮಾತೃ ವಾತ್ಸಲ್ಯ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕು. ಆದ್ದರಿಂದ ತಾಯಿಯ ಋಣ ಅಪ್ಪಿ ತಪ್ಪಿಯೂ ಕೂಡ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಅದನ್ನ ತೀರಿಸಲಿಕ್ಕೆ ಆಗದೇ ಇರುವಂತಹ ದೊಡ್ಡ ದೇವತೆ ಅಂತ ಬಿಟ್ಟರೆ ಅದು ತಾಯಿ ಅನ್ನುವಂತಹ ದೇವತೆ ಶಾಸ್ತ್ರ ಹೇಳುತ್ತೆ. ಮನುಸ್ಮೃತಿಯಲ್ಲಿ ಮನುಕಾರ ಒಂದು ಮಾತನ್ನ ಹೇಳ್ತಾನೆ, ಯಾರನ್ನ ಬೇಕಾದರೂ ಕೂಡ ಬಿಡಿ, ವೃದ್ಧೌಚ ಮಾತಾ ಪಿತರವು ಅಂತ ಮೊದಲಿಗೆ ಹೇಳಿದ್ದೆ. ವೃದ್ಧರಾದ ತಂದೆ ತಾಯಿಗಳನ್ನ ಮಾತ್ರ
ನಿನ್ನ ಪ್ರಾಣವನ್ನ ಬೇಕಾದರೂ ಬಲಿ ಕೊಟ್ಟು ಆ ತಂದೆ ತಾಯಿಗಳನ್ನು ಕಾಪಾಡು. ಅಷ್ಟು ಕಠೋರವಾಗಿ, ಅಷ್ಟು ನಿಷ್ಠುರವಾಗಿ ಆ ತಂದೆ ತಾಯಿಗಳ ಸೇವೆಯನ್ನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ನಿರೂಪಣೆಯನ್ನ ಮಾಡ್ತಾರೆ. ಅಪರೋಕ್ಷ ಜ್ಞಾನಿಗಳಿಗೆ ದೇವರು ಅವರ ಜೊತೆ ಅಣುಗನಂದದಿ ಸಂಚರಿಸುತ್ತಿಪ್ಪ ಮನೆಗಳಲ್ಲಿ ಅಂತಾರೆ ಜಗನ್ನಾಥದಾಸರು. ಅವರ ಹಿಂದೆ ಮುಂದೆ ಈ ಸಣ್ಣ ಮಗು ತಾಯಿ ಸೆರಗನ್ನಿಟ್ಕೊಂಡು ಅಮ್ಮ 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 ಅಂತ ಓಡಾಡುವಂತೆ ಓಡಾಡ್ತಾನಂತ ದೇವರು. ಓಡಾಡಿದಾನೆ ದೇವರು. ಅನೇಕ ಮಹನೀಯರ ಜೊತೆ ಇದೆ. ವ್ಯಾಸರಾಜರಿಗೆ ದೇವರು ಕುಣದ, ಪುರಂದರದಾಸರು ದೇವರ ಜೊತೆ ಆಟವನ್ನು ಆಡಿಕೊಂಡ್ಯ. ಎಂಥ ಮಹಾನುಭಾವ. ಶ್ರೀನಿವಾಸನ ಬ್ರಹ್ಮೋತ್ಸವಕ್ಕೆ ಬರೋರಂತೆ. ಪುರಂದರದಾಸರ ಕಾಲದಿಂದ ಸಂಪ್ರದಾಯ. ವ್ಯಾಸರಾಜರು 12 ವರ್ಷ ಪೂಜೆಯನ್ನು ಮಾಡಿ ಪುರಂದರದಾಸರು ಬ್ರಹ್ಮೋತ್ಸವಕ್ಕೆ ಬರಬೇಕು. ಬಂದ ಎಲ್ಲ ಬ್ರಾಹ್ಮಣರಿಗೂ ಭೋಜನವನ್ನು ಮಾಡಿಸೋದು. ತುಪ್ಪ ಚೆನ್ನಾಗಿತ್ತು ಆ ಕಾಲ. ತುಪ್ಪ ಬಡಿಸೋರು ಯಜಮಾನರು ಅಂತ. ಪುರಂದರದಾಸರು ತಂದು ಸುರಿಯೋರು. ಅವರ ಮಗ ಅಪ್ಪಣ್ಣ ಅಂತ ಕರೆಯೋರಂತ ಒಬ್ಬನ್ನ. ಅವನೆಲ್ಲ ತುಪ್ಪ ಗಿಪ್ಪ ಒದಗಿಸೋದು. ಅಪ್ಪಣ್ಣ ತುಪ್ಪ ತಗೊಂಬ ತಂದ. ಅವತ್ತೇನು ಸಾರಕ್ಕಿನ್ನ ತುಪ್ಪನೇ ಕುಡಿತಾರೆ. ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಸಾಯಂಕಾಲ ಬಂದು ಹೇಳಿದ್ರು, ಅಪ್ಪಣ್ಣ ತುಪ್ಪ ಕೊಟ್ಟಿಲ್ಲೋ, ಬಹಳ ಚೆನ್ನಾಗಿತ್ತು. ಅದು ಯಾರು ಎಲ್ಲಿಂದ ತಂದೆ ಅಂದ್ರು. ಈ ಅಪ್ಪಣ್ಣ ಅವತ್ತು ಮಲಗದವನು ಎದ್ದೇ ಇಲ್ಲ. ಅವನಂದ, ನಾ ಎಲ್ಲಿ ತುಪ್ಪ ಕೊಟ್ಟೆ ಅಂದ. ಏನು ಅಪ್ಪಣ್ಣ ಅಲ್ಲ, ನೀ ಬೆಪ್ಪಣ್ಣ, ಬೆಳಗ್ಗೆ ಎಲ್ಲ ಕೊಟ್ಟು ಏನು ಗೊತ್ತಿಲ್ಲ ಅಂತ. ಸರಿ ಏನೋ ಆಯ್ತು. ಅದು ತಿರುಪತಿ ತಿಮ್ಮಪ್ಪನೇ ತಂದುಬಿಟ್ಟೇನು ಅಪ್ಪಣ್ಣನ ವೇಷ ಹಾಕ್ಕೊಂಡು. ಅದು ಇವ್ರಿಗೆ ಗೊತ್ತಾಗಿಲ್ಲ. ನನ್ನ ಭಕ್ತರು ಉಣ್ತಾರೆ ಒನ್ಲಿ ಅಂಥೇಳಿ. ಒಂದಿನ ರಾತ್ರಿ ಕಾಲು ತೊಳ್ಕೋಬೇಕು. ಅಪ್ಪಣ್ಣ ನೀರು ತೊಗೊಂಬ ಅಂದರು. ನೀರು ತಂದುಕೊಟ್ಟ. ಬಾಯಿ ಮುಕ್ಕಳಿಸ್ತಾರೆ. ಅದ್ರ ತುಂಬ ಕೇಸರಿ, ಪಚಕರ್ಪೂರ, ಯಾಲಕ್ಕಿ, ಏನೋ. ಅಪ್ಪಣ್ಣ ನೀರು ತೊಗೊಂಬ ಅಂದರೆ ತೀರ್ಥ ತಂದೆ ಅಂತ ಒಂದು ತಲೆ ಕೊಟ್ಟದು. ಆ ತಲೆಗೆ ಏಟು ಬಿದ್ದಿತ್ತು. ಅದು ಈ ಅಪ್ಪಣ್ಣ ಬಂದೇ ಇಲ್ಲ. ಅವನು ತಿಮ್ಮಣ್ಣ ಬಂದ್ಬಿಟ್ಟಾನ, ಶ್ರೀನಿವಾಸನೇ. ಅದೂ ಗೊತ್ತಾಗಿಲ್ಲ ಈ ಪುಣ್ಯಾತ್ಮರಿಗೆ. ಆದ ಮೇಲೆ ಪಂಢರಪುರದಲ್ಲಿ ಕಾಯ್ತಾ ಇದ್ದ ದೇವರು. ಮಾಡ್ತೇನೆ, ನಿಮ್ಮ ಸೇವಾ ಮಾಡೋಣ ಅಂತ ಬಂದ್ರೆ ನಮಗೆ ಹೊಡಿತೀರ. ನಮ್ಮದೊಂದು ಸ್ವಭಾವ, ನೀವೇನು ಕೊಡ್ತೀರೋ ವಾಪಸ್ ಕೊಡ್ತೀವಿ ನಾವು. ಏನೇನೇನು ಮಾಡ್ಲಿಕ್ಕಾಗಲ್ಲ ಅಂತ. ಪಂಢರಪುರದಲ್ಲಿ ಇವರು ವೇಷ ಹಾಕ್ಕೊಂಡು ವೇಶ್ಯಾಸ್ತ್ರೀ ಮನೆಗೆ ಹೋಗಿ ಆ ಪಾಂಡುರಂಗನ ಕಂಕಣವನ್ನ ಅವನೇ ಕೊಟ್ಟು ಬಂದ್ಬಿಟ್ಟ. ತಗೋ. ಅವಳಂದು, ಏನು ದಾಸರು. ಹೌದಮ್ಮ, ಯಾರಿಗೂ ಹೇಳಬೇಡ, ಈ ಕಂಕಣ ಹಾಕ್ಕೊಂಡು ಬರಬೇಡ. ಅವಳಂದು, ಇದನ್ನು ಹಾಕ್ಕೊಳ್ಳೋದೇ ಇದ್ರೆ ಇದು ತೊಗೊಂಡು ಏನು ಮಾಡಬೇಕು? ಹಾಕ್ಕೊಂಡು ಬರಬೇಡ. 5 ಸಲ ಹೇಳಿದ್ರು, ಹಾಕ್ಕೊಂಡು ಮಾತ್ರ ಬರಬೇಡ, ಬರಲೇಬೇಕು ಆ ಥರ. ಹಾಕ್ಕೊಂಡು ಮಾತ್ರ. ಬೆಳಗ್ಗೆ ನೋಡ್ತಾರೆ ಪಾಂಡುರಂಗನ ಕೈಯಲ್ಲಿ ಕಂಕಣ ಇಲ್ಲ. ರಾತ್ರೆಲ್ಲ ವಾಸ ಮಾಡ್ಲಿಕ್ಕೆ ಪರ್ಮಿಷನ್ ಇದ್ದದ್ದು ಪುರಂದರದಾಸರಿಗೆ ಮಾತ್ರ ಅಂತಲ್ಲಿ. ಪಾಂಡುರಂಗ ವಿಠಲ ಮುಂದೆ ಇರಬಹುದು. ಆದರೆ ಯಾರಿಗೂ ಅವ್ರ ಬಗ್ಗೆ ಡೌಟೇ ಬಂದಿಲ್ಲ. ಯಾರು 100 ಜನ ಬಹಳ ಪಾಂಡುರಂಗನ ವಿಠಲ ಮೇಲೆ ಇದ್ದದ್ದು ಕಂಕಣ ಯಾರೋ ಕದ್ಯಾರೆ ನೋಡ್ತಾ ಇರಿ, ಗಮನಿಸ್ತಾ ಇರಿ, ಯಾರೋ ಬರಬಹುದು. ಅವಳು ಬಂದೇ ಬಿಟ್ಟು ಕೈ ಹೀಗೆ ಮುಚ್ಚಿಕೊಂಡು ಮಾಡಿಕೊಂಡು ಅವ್ರು ಕಂಡ್ರೆ ತೆಗೆಯೋದು, ತೋರಿಸ್ಬಿಟ್ಟು. ಯಾರು ಕೊಟ್ಟಿದ್ದು ಪಾಪಿ, ಈ ಕೆಲಸ ಮಾಡ್ತೀಯ? ಅವಳು ಸೀದಾ ದಾಸರನ್ನು ತೋರಿಸ್ಬಿಟ್ಲು, ಇವರೇ ಕೊಟ್ಟಿದ್ದು. ದಾಸರದ ನಾ ಕೊಟ್ಟನ ನಮ್ಮವ್ವ ಕಟ್ಟಿದ್ರು ಕಂಬ. ಅವ್ರಿಗೆ ದಾಸರ ಮೇಲೆ ನಂಬಿಕೆ ಇಲ್ಲ. ಆದರೂ ಅವ್ರು ಹೀಗೆ ಮಾಡ್ತಾರೆ, ಕಟ್ಟಾಕಿದ್ರು. ಏನು ದಾಸರ ಈ ಕೆಲಸ ಶುರು ಮಾಡಿದ್ದೀರ? ವೇಶ್ಯ ಮನೆಗೆ ಹೋಗಿ ಅವಳಿಗೆ ಪಾಂಡುರಂಗ ವಿಠಲನ ಕಂಕಣ ಕೊಡೋದಾ? ಏನು ಅನ್ಯಾಯ! ನೀವೆಷ್ಟು ದೊಡ್ಡವರು ಅನ್ಕೊಂಡಿದ್ದು. ಹೊಡೀರಿ ಅವನಿಗೆ ಅಂಥೇಳಿ ಶುರು ಮಾಡಿದ್ರು. ದಾಸರಂದರು, ಪಾಪ ಇವ್ರದಲ್ಲ ತಪ್ಪ. ಅವಳು ಹೇಳ್ತಾಳೆ, ಹೊಡಿತಾರೆ. ನಮ್ಮ ಅಪ್ಪನ್ನೇ ಕೇಳೋಣ, ಸ್ವಾಮಿ ಯಾವ ಜನ್ಮದ ಪಾಪಕ್ಕಾಗಿ ಈ ದೊಡ್ಡ ಆರೋಪವನ್ನು ನನ್ನ ಮೇಲೆ ಮಾಡಿಸ್ದ್ಯೋ? ನನಗೆ ಹೊಡೆದದ್ದಕ್ಕೆ ಬೇಜಾರಲ್ಲ, ಯಾವ ಪಾಪಕ್ಕಾಗಿ ಹೊಡೆಸ್ತಾ ಇದ್ದಿ? ಧ್ಯಾನದಲ್ಲಿ ಕಣ್ಣು ಮುಚ್ಚಿದಾಗ ಎಲ್ಲ ಅವರಿಗೆ ಸ್ವಚ್ಛವಾಗಿ ಆ ಟಿ ವಿಯಲ್ಲಿ ಕಾಣುವಂತೆ ಪುಟ್ಟದಾಗ ಕೃಷ್ಣ ಬಂದಂದ, ನೀವು ನಮಗೆ ಹೊಡೆದಿದ್ದು ಅಂದ. ನಾ ಯಾವಾಗ ಹೊಡೆದ್ನಪ್ಪ ನಿಂಗೆ? ಅದೇ ಅವತ್ತು ನೀರು ತಂದು ಕೊಟ್ಟಾಗ ತಮಗೆ ತೊಗೊಂಡು ಹೊಡೆದ್ರಿ, ಎಷ್ಟು ನೋವಾಯಿತು ಗೊತ್ತಾ? ನೀವು ಮಾತ್ರ ಹೊಡಿಬೋದು, ನಾವು ಹೊಡಿಬ. ಇವು ನಮ್ಮಪ್ಪ ನೀ ತಂದ್ಕೊಂಡಿದ್ದ. ಏನು ಆನಂದ! ನಾನು ನನ್ನ ಮಗ ಅನ್ಕೊಂಡು
ಮುಯ್ಯಕ್ಕೆ ಮುಯ್ಯ ತೀರಿತು. ಜಗದಯ್ಯ ವಿಜಯ್ಯ ಸಹಯ್ಯ ಪಂಢರೀರಾಯ ಮುಯ್ಯಕ್ಕೆ ಮುಯ್ಯ ತೀರಿತು. ಸಣ್ಣವನಾದನ ನೀರ ತರದರೆ ಬೆಣ್ಣೆ ಕೃಟ್ಟ ತನ್ನ ಮರೆವು ಮಾಡಿ ಚಿನ್ನದ ಗಿಣ್ಣಿಲಿ ನೀರ ತಂದಿಟ್ಟರೆ ಕಣ್ಣು ಕಾಣದೇನ ಟೊಣದೆ ಪಂಢರೀರಾಯ ಮುಯ್ಯಕ್ಕೆ ಮುಯ್ಯ ತೀರಿತು. ಜಗದಯ್ಯ ವಿಜಯ್ಯ ಸಹಯ್ಯ ಪಂಢರೀರಾಯ ಭಕ್ತವತ್ಸಲನೆಂದು ಬಿರಿದು ಬೇಕಾದರೆ ಭಕ್ತರಾಧೀನನಾಗಿ ಇರಬೇಡವೇ. ಯುಕ್ತಿಯಲ್ಲಿ ನಿಲ್ಲಂತ ದೇವರೊಬ್ಬರ ಕಾಣೆ ಮುಕ್ತೀಶ ಪುರಂದರ ವಿಠ್ಠಲರಾಯ ಮುಯ್ಯಕ್ಕೆ ಮುಯ್ಯ ತೀರಿತು. ಜಗದಯ್ಯ ವಿಜಯ್ಯ ಸಹಯ್ಯ ಪಂಢರೀರಾಯ. ದೇಶವನ್ನ ಮಾಡ್ತಾರೆ. ಏನ ರಾಘವೇಂದ್ರ ಸ್ವಾಮಿಗಳ ಇವತ್ತಿಗೂ ಪ್ರಾಯ ಶ್ರೀಮನ್ಯಾಯ ಸುಧಾ ಜಯತೀರ್ಥರ ಮೇರುಕೃತಿ ಅದರ ಪಾಠವನ್ನು ಹೇಳೋರು ಟೀಕಾರಾಯರ ಮಾತು ಎಲ್ಲಿ ಅರ್ಥ ಆಗೋದಿಲ್ಲ, ಫಸ್ಟ್ ತೆಗೆಯೋದೇ ರಾಯರ ಪರಿಮಳವನ್ನು. ಅಂದ್ರೆ ರಾಯರು ಆ ಲೈನನ್ನು ಹಿಡಿದಿರ್ತಾರೆ. ಇದು ನಿಂಗೆ ಅರ್ಥ ಆಗಿಲ್ಲ ಅಲ್ಲ, ಅದು ನಂಗೆ ಅರ್ಥ ಆಗಿದೆ ಅಂತಾರೆ. ನಿಂಗಿದು ಅರ್ಥ ಆಗಲ್ಲ ಅನ್ನೋ ನಂಗೆ ಅರ್ಥ ಆಗಿದೆ ಅಂತಾರೆ ರಾಯರು. ತಕ್ಷಣ ಅದಕ್ಕೆ ಪರಿಹಾರವನ್ನು ರಾಯರು ಸೂಚನೆ ಮಾಡಿರ್ತಾರೆ. ಬಹಳ ದೊಡ್ಡ ಸೇವೆ ರಾಘವೇಂದ್ರ ಸ್ವಾಮಿಗಳದು. ರಾಯರ ಪರಿಮಳ ಬಗ್ಗೆ ಒಂದು ಮಾತಂತಾರೆ. ಧೀರಶ್ರೀ ರಾಘವೇಂದ್ರ ತ್ವದತುಲ ರಸನಾರಂಗ ನೃತ್ಯ ಸ್ವಯಂಭೂಯೋಷಧಮ್ಮಿಲ್ಲಭಾರಶ್ರತ ಕುಸುಮತತಿ ತದ್ಗಿರಃ ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿ ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ರಾಯರ ಅದ್ಭುತವಾದ ಯೋಗ್ಯತೆಯನ್ನು ನೋಡಿ ವಾಯುದೇವರು ತಮ್ಮ ಪೀಠವನ್ನು ಕೊಟ್ಟಂತೆ. ಬಡತನದಲ್ಲಿ ಬಳಲಿ ಒದ್ದಾಡ್ತಾ ಇದ್ರು. ಪುಣ್ಯದ ಲೋಭ ರಾಯರಿಗೆ. ಒಂದು ದಿವಸ ದೇವರು ನನ್ನನ್ನು ಹೀಗೆ ಮಾಡ್ದ ಹಾಗೆ ಮಾಡ್ದ ಏನು ಅನ್ಕೊಳ್ಳದೆ, ಇವತ್ತು ನಾನು ಜನ್ಮಾಂತರದಲ್ಲಿ ಯಾರಿಗೂ ಏನೂ ಕೊಟ್ಟಿಲ್ಲ, ಅದಕ್ಕೆ ನನಗೆ ದೇವರು ಇಟ್ಟಿಲ್ಲ ಅನ್ನೋ ಕನ್ವಿಕ್ಷನ್ ಅಂತ. ಎಲ್ಲಿಯವರೆಗೂ ರಾಯರನ್ನ ದೇವರು ಪರೀಕ್ಷೆ ಮಾಡಿದ್ದು ಅಂದರೆ ತಿನ್ನಲಿಕ್ಕೆ 5-6 ದಿವಸ ಅನ್ನ ಇಲ್ಲ, ಆಹಾರ ಇಲ್ಲ, ಏನೇನೇನೇನೇನೂ ಇಲ್ಲ. ಏನು ವಿಚಲಿತರಾಗಿ 7ನೇ ದಿವಸ ಸಪ್ತಾಹದ ಮಂಗಲದ ದಿವಸ ಕಳ್ಳತನ ಬೇರೆ ಆಯಿತು ಮನೆಯಲ್ಲಿ. ನೋಡ್ತಾರೆ, ಆ ಮನೆಯಲ್ಲಿ ಇದ್ದಂತಹ ಒಡಕ ತಂಬಗೆ ಹರಕು ಧೋತ್ರ ಅದು ಕಳೆದು ಹೋಗಿತ್ತು. ಸರಿ ಪಾಪ ಅವರು ಮನಸ್ಸಿನಲ್ಲೇ ಏನೋ ಚಿಂತನೆಯನ್ನ ಮಾಡ್ತಾ ರಾಯರು ಹಾಲಲ್ಲಿ ಕೂತಿಯಾರೆ. ಕಣ್ಣಿಂದ ಒಂದೆರಡು ದುಂಬು ನೀರು ಬಿತ್ತಂತೆ. ನೀರು ಬಿದ್ದಾಗ ಹೆಂಡತಿ ಕೇಳೋದು, ನಮ್ಮನ್ನೇ ಪರೀಕ್ಷೆ ಮಾಡ್ತೀಯಾರ? ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ದಸ್ಸು ಭಿನ್ನೀಯಮಾನೆ. ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ. ಚಿನ್ನ ವಸ್ತ್ರ, ಹರೆದ ವಸ್ತ್ರ ಭಿನ್ನ ಪಾನೀಯ ಪಾತ್ರೆ, ಒಡಕು ತಂಬಿಗೆ. ಹೀಗಿರೋ ಕಾಲಕ್ಕೆ ಜೀರ್ಣಸ್ಥಲ್ಯಾಂ ದಸ್ಸುಬಿಹಿ ನಿಯಮಾನೆ. ಕಳ್ಳರು ಎತ್ತುಕೊಂಡು ಹೋದಾಗ ರಾಯರಂದ್ರಂತ, ಇದು ಯಾಕೆ ದೇವರು ಮಾಡಿದ ಗೊತ್ತಾ? ಊಟ ತಿಂಡಿ ಮಾಡಿ ಮತ್ತೆ ನಾವು ಮಲ್ಕೋಬಾರದು ಅಂತ ನನಗೊಂದು ಅನ್ನಿಸ್ತಾ ಇದೆ ಸರಸ್ವತಿ. ನಾನು ತುಂಬ ದರಿದ್ರ ಅನ್ನೋ ಭಾವನೆ ನಂಗಿತ್ತು. ದೇವರಂದ, ನೀನು ಶ್ರೀಮಂತ ಅಪ್ಪ ಅಂತ. ನಾವೇನು ಶ್ರೀಮಂತಿಕೆಯನ್ನು ಪಡೆದೀವಿ? ನಮಗೆ ಒಡಕು ತಂಬಿಗೆ ಹರಕು ಧೋತ್ರ ಇತ್ತು, ಅದೂ ಇಲ್ಲದೆ ಇರೋ ನಮ್ಮಣ್ಣ ಯಾರೋ ಇನ್ನೊಬ್ಬ ದರಿದ್ರ ಇದ್ದ, ಅವನ ಮುಂದೆ ನಾನು ಶ್ರೀಮಂತ ಅಂತ.
ವಾ ವಾ ವಾ, ಅವರ ಕಂಟೆಂಟ್ನೆಸ್ಸನ್ನು ನೋಡಿ ಹೆಂಡತಿ ಅಂದು, ನಿಮ್ಮಷ್ಟು ಪರಿಪಕ್ವತೆ ನನಗಿನ್ನೂ ಬಂದಿಲ್ಲ ಸ್ವಾಮಿ, ಸಣ್ಣ ಮಗು ಇದೆಯಲ್ಲ, ಅದಕ್ಕೆ ಅನ್ನ ಆಹಾರ ಬೇಕಾಗತ್ತೆ, ತುಂಬ ದೊಡ್ಡವರು ನೀವು. ಈ ಅವಸ್ಥೆಯಲ್ಲಿ ರಾಯರು ಮಾಡಿದ್ದೇನು ಅಂದರೆ ಅಣುಮಧ್ವ ವಿಜಯ ಅಂತ ಒಂದು ಗ್ರಂಥ, ಅದಕ್ಕೆ ವ್ಯಾಖ್ಯಾನವನ್ನು ಬರೆದ್ರಂತೆ. ಸುಂದರವಾದ ಪ್ರಮೇಯ ನವಮಾಲಿಕ ಅಂಥೇಳಿ ವ್ಯಾಖ್ಯಾನವನ್ನು ಬರೆದದ್ದು ನೋಡಿ ವಾಯುದೇವರಿಗೆ ತುಂಬ ಸಂಕೋಚ ಆಯಿತು. ಮನೆಯಲ್ಲಿ ಏನೂ ಗತಿ ಇಲ್ಲ, ತಿನ್ಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಕಳ್ಳ ಬಂದು ಕಳ್ಳತನ ಮಾಡಿ ಹೋದಾಗ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಂದರೆ ಇಂಥವ್ರಿಗೆ ನಾ ಏನಾದರೂ ಕೊಡಬೇಕು, ಅವರು ಬೆಳ್ಳಿ ಬಂಗಾರ ಇದ್ಯಾವುದು ದೊಡ್ಡದಲ್ಲ, ನನ್ನ ಪೀಠವನ್ನೇ ಕೊಡ್ತೀನಿ ಅಂತ ಎಳೆದು ತಂದು ವಾಯುದೇವರು ಕೂಡಿಸಿದ್ರಂತೆ. ಧೀರತ್ರೀ ರಾಘವೇಂದ್ರಂ ಕೃತ ನಿಜ ವಿಜಯ ಸ್ರಗ್ಧರಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟ ಚೇತ ದಶಮತಿ ರಚಿರಾತ್ ಅಭ್ಯಸಿಂಚಿತ್ ಪದೇ ಸ್ವೇ, ತಮ್ಮ ಪದವಿಯನ್ನೇ ಕೊಟ್ಟರು. ಭಾರತೀ ದೇವಿ ನೋಡಲು, ನನ್ನ ಗಂಡನಿಗೆ ಇಷ್ಟು ಆನಂದ ಪಡಿಸಿದ್ದಕ್ಕೆ ನಾನೇನಾದರೂ ಕೊಡಬೇಕು, ನಾನೇನು ಕೊಡಲಿ, ನನ್ನ ವಿದ್ಯಾ ಸಾಮ್ರಾಜ್ಯದ ಓನರ್ಶಿಪ್ಪನ್ನು GPA ಹೋಲ್ಡರ್ ಮಾಡ್ತೀನಿ ಅಂತ ರಾಘವೇಂದ್ರ ಸ್ವಾಮಿಗಳಿಗೆ ವಿದ್ಯಾ ಸಾಮ್ರಾಜ್ಯದ ಆಧಿಪತ್ಯವನ್ನು ಕೊಟ್ಟಂತೆ. ನೂನಂ ವಾಣಿ ತದೀಯ ಆನನ ನಲಿನ ಗತ ತತ್ಕೃತ ಸ್ವಪ್ರಿಯೇಕ ಪ್ರತ್ಯಾಸಂಗ ಪ್ರವೃಷ್ಟ ಸ್ವಯಮಪಿ ತದನುಸ್ವೇಪದೇ ಚಾಭ್ಯಸಿಂಚಿತ್. ಇದಾದ ಮೇಲೆ ಸರಸ್ವತಿ ಅಂದು, ನಾನೇನಾದರೂ ಕೊಡಬೇಕು, ವಾರಗಿತ್ತೆಯಲ್ಲ, ನೀನು ಮಾತ್ರ ಕೊಡೋದಲ್ಲ, ನಾನು ಕೊಡ್ತೀನಿ. ನೀ ಏನು ಕೊಡ್ತೀಯಮ್ಮ? ನೀ ಎಲ್ಲ ಅದು ಇದು ಕೊಟ್ಟು ನಾನು ಹೋಗಿ ರಾಯರ ನಾಲಿಗೆ ಮೇಲೆ ನಿಂತು ಬಿಡ್ತೀನಿ ಎಂದಂತ ಪುಣ್ಯಾತ್ಗೀತೆ. ಸತ್ಯಲೋಕದಲ್ಲಿ ಅಂದು, ನಾಳೆ ದಿವಸ ನಾನು ನರ್ತನವನ್ನು ಮಾಡ್ತೇನೆ. ಎಲ್ಲಮ್ಮ, ರವೀಂದ್ರ ಕಲಾಕ್ಷೇತ್ರವೋ ADA ರಂಗಮಂದಿರವೋ ಅದ್ಯಾವುದೋ ಅಲ್ಲ ಅಂದು. ಮತ್ತೇನು, ರಾಘವೇಂದ್ರ ಸ್ವಾಮಿಗಳ ನಾಲಿಗೆನೇ ನನಗೊಂದು ಸ್ಟೇಜು, ಅಲ್ಲಿ ನಾನು ಅದ್ಭುತವಾದ ನರ್ತನ ಮಾಡಬೇಕು. ಚೆನ್ನಾಗಿ ಅಲಂಕಾರ ಮಾಡಿ ಆ ಸರಸ್ವತಿ ದೇವಿಗೆ ನಂದನ ಮರದಲ್ಲಿ ಎಲ್ಲ ಕಟ್ಟಿದ ಹೂವು ಸುವಾಸನೆ ಭರಿತವಾಗಿದೆ, ಚೆನ್ನಾಗಿ ತುರುಬು ಅಂಥೇಳಿ ಕಟ್ಟಿ ಅಲಂಕಾರ ಮಾಡಿ ನರ್ತನ ಮಾಡು ಅಂತ ಕಳಿಸ್ಯಾರ. ಏನು ಸರಸ್ವತಿ ನರ್ತನ ಮಾಡ್ತಾ ಇದ್ರೆ ರಾಯರ ನಾಲಿಗೆ ಮೇಲೆ ಮೈ ಮರೆತು ಬಿಟ್ಟಿಯಾಳೆ. ಸ್ಟೇಜು ತುಂಬ ಚೆನ್ನಾಗಿತ್ತು. ನರ್ತನ ಮಾಡಿ 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 ಆ ಮಲ್ಲಿಗೆ ದಂಡೆ ಇಡೀ ಕೆಳಗೆ ಬೀಳಲಿಲ್ಲಂತೆ, ಚಲ್ಲಾಪಿಲ್ಲಿಯಾಗಿ ಉದುರಿ ಬಿದ್ದೋಯ್ತು. ಅದು ಸರಸ್ವತಿ ಮುಡಿಯಿಂದ ಉದುರಿದ್ದು, ಯಾರಾದರೂ ತುಳಿತಾರೆ ಪಾಪ ಬರುತ್ತೆ ಅಂತ ರಾಯರು ಎಲ್ಲ ಒಂದು ಕಡೆ ಬಳೆದು ನೋಡಿದ್ರೆ ಕಣ್ತುಂಬ ನೀರು. ಅದು ಪರಿಮಳ ಅನ್ನೋ ಗ್ರಂಥ ಆಗಿ ಕೂತಿತ್ತು, ಅದು ಬರದದ್ದಲ್ಲ, ಸರಸ್ವತಿ ಮುಡಿಯಿಂದ ಉದುರಿದ್ದು ಅಂತ ವಾದೀಂದ್ರ ಸ್ವಾಮಿಗಳು. ಧೀರತ್ರೀ ರಾಘವೇಂದ್ರ ತ್ವದತುಲ ರಸನಾರಂಗ ನೃತ್ಯ ಸ್ವಯಂಭೂಯೋಷ ಧಮ್ಮಿಲ್ಲ ಭಾರಶ್ಲತ ಕುಸುಮ ತತೀಹಿ ತದ್ಗಿರ ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿರ್ನಿರವಧಿವ ಸುಧಾ ವಿಶ್ರುತಾ ಸಾ ಸುಧಾ ಪಿಕ್ಷೋಣಿ ಗೀರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ಆ ಮುಡಿಯಿಂದ ಉದುರಿದ್ದು ಇವತ್ತಿಗೂ ಆ ಪರಿಮಳದ ವಾಸನೆ ಇನ್ನೂ ಹಚ್ಚ ಹಸರಾಗಿದೆ. ಸುಧೆ ನಿನಗೆ ರುಚಿ ಕೊಡಬೇಕು ಅಂದರೆ ಪರಿಮಳ ಬೆರಸು ಅಂತಾರೆ. ರಾಯರ ಅಡಿಯಲ್ಲಿ ಜಯತೀರ್ಥರನ್ನ ಅರ್ಥ ಮಾಡಿ ಮುಖ್ಯವಾಗಿ ಆ ಎಲ್ಲ ನಾಮ ಒಂದು ನಾಮದ ಒಳಗಿದೆ. ಅದು ಯಾವುದು? ಕೃಷ್ಣ. ಅದಕ್ಕೆ ದಾಸರಂದದ್ದು ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. 3 ಬಾರಿ ಅಂದ್ರೆ ಎದ್ದ ತಕ್ಷಣ 3 ಹೊತ್ತು ಹೇಳ್ಬೇಡ, 3 ಸತಿ ಹೇಳೋದಲ್ಲ. 3 ಬಾರಿ ನೆನೆಯಿರೋ ಅಂದ್ರೆ 3 ಕಾಲದಲ್ಲಿಯೂ ನೆಲೆಯಿರೋ. ಹಿಂದೆ, ಮುಂದೆ, ಈಗ, ಭೂತಕಾಲ, ಭವಿಷ್ಯದ್, ವರ್ತಮಾನ ಕಾಲ, ಎಲ್ಲ ಕಾಲದಲ್ಲಿ ಭಗವಂತನ ನೆನೆಯಿರೋ. 3 ಸತಿ ಕೃಷ್ಣ ಕೃಷ್ಣ ಕೃಷ್ಣ. 2 ಸತಿ ಸಾಲ್ದು, 4 ಸತಿ ಜಾಸ್ತಿ ಆಯ್ತು. 3 ಸತಿ ಅನ್ನಿ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ, ತಾಪತ್ರಯ ಈ ಬಾರ ಹೋಗ್ಬೇಕಾ? ಕೃಷ್ಣನ ಹೆಸರೇಳಿ. ಯಾರು 3 ಬಾರಿ ನೆನಿತಾರೆ ಸಂತುಷ್ಟನಾಗಿ ಭಾರದಿಂದ ನಿಮಗೆ ಮುಕುತಿ ಕೊಟ್ಟು ಉಳಿದ ಕಾಲ ಭಾರ ಅವನೇ ಹೊರುವನೋ. ನಿಮ್ ಭಾರ ಅವನು ಹೊರತಾನೆ, ನಿಮ್ ಸಲುವಾಗಿ ಅವನು ಹೊರತಾನೆ. ಜನರೊಳಗಿದ್ದು ಜನಿಸುವ ಜಗದುದರ ತಾನು. ನಮ್ ಜೊತೆನೇ ಇರ್ತಾನೆ, ನಮಗ್ ಗೊತ್ತೇ ಆಗಲ್ಲ. ನಮ್ ಭಾರ ಹೊರತಿರ್ತಾನೆ, ನಾವು ಸ್ಮರಣೆನೇ ಮಾಡಲ್ಲ. ಎಷ್ಟು ಉಪಕಾರ ಮಾಡಿದ್ದಾನೆ ಭಗವಂತ. ಅನಿಮಿತ್ತ ಬಂದು
ಯಾವುದೇ ನಮ್ಮ ಕಡೆಯಿಂದ ಯಾವುದೇ ಉಪಕಾರ ಇಲ್ಲದಿದ್ದರೂ ಕೈ ಮೈ ತಿಣ್ಣಿಗೊದಗುವ ತೆರದೆ ಕಣ್ಣಿಗೆವೆ ಎಂದದಲ್ಲಿ. ಕಣ್ಣಿಗೆ ರೆಪ್ಪೆ ಇದೆ, ಧೂಳು ಬಂದ ತಕ್ಷಣ ರೆಪ್ಪೆ ಮುಚ್ಕೊಳ್ಳುತ್ತೆ. ಈ ಕಣ್ಣು ಊರಲ್ಲಿರೋರ್ನೆಲ್ಲ ನೋಡುತ್ತೆ, ತನ್ನ ರಕ್ಷಣೆ ಮಾಡುವ ರೆಪ್ಪೆ ಕಡೆ ಮಾತ್ರ ಸ್ಮರಣೆನೇ ಇಲ್ಲ. ಭಗವಂತ ನಮಗೆ ಹೇಗೆ ಉಪಕಾರ ಮಾಡ್ತಾ ಇದ್ದಾನೆ ಅನಿಮಿತ್ತ ಬಂದು ಆ ಭಗವಂತ ಅಂದ್ರೆ ಕಣ್ಣಿಗೆ ರೆಪ್ಪೆಯಂತೆ ಉಪಕಾರ ಮಾಡ್ತಾ ಇದ್ದಾನೆ. ಎಲ್ಲೋ ಕಡ್ತಾ ಆದ್ರೆ ಇಮ್ಮಿಡಿಯೇಟ್ ಕೈ ಹೋಗಿ ಸಾಂತ್ವನ ಮಾಡುತ್ತೆ. ಆ ಮನುಷ್ಯ, ಅವನ ಮನಸ್ಸು, ಅವನ ಮಾತು ಕೈಗೆ ಥ್ಯಾಂಕ್ಸ್ ಹೇಳೋದೇ ಇಲ್ಲ. ಹಾಗೆ ಭಗವಂತ ನಮಗೆ ನಿರಂತರ ಉಪಕಾರ ಮಾಡ್ತಾನೆ. ನೀವು ಉಪಕಾರ ಮಾಡ್ತಾ ಇರುವ ಭಗವಂತನ ಸ್ಮರಣೆ ಮಾಡಿದರೆ ಸಾಕು, ಅವನಿಗೆ ಸಂತೋಷ ಆಗತ್ತೆ. ಸಂಸಾರದಲ್ಲಿ ಬರಬಹುದಾದ ಎಲ್ಲ ಭಾರವನ್ನು ಅವನು ತಡೀತಾನೆ, ಹಿಡಿತಾನೆ, ತಾನೇ ಧಾರಣೆ ಮಾಡ್ತಾನೆ, ನಿಮಗೆ ಬಿಡುಗಡೆ ಕೊಡ್ತಾನೆ, ಆರಾಮ್ ಕೊಡ್ತಾನೆ. ಆಗ್ಲೇ ಕೃಷ್ಣನ್ ಚೇಷ್ಟೆ ಊರಲ್ಲೆಲ್ಲ ಪ್ರಸಿದ್ಧಿ ಆಗ್ಬಿಟ್ಟಿತ್ತು. ಎಲ್ಲಾರ ಮನೆ ಹೆಣ್ಣು ಮಕ್ಕಳಿಗೂ ದಿನ ಬೆಳಗಾದ್ರೆ ಕೃಷ್ಣನ್ ಕಾಟ. ಯಾವ ಕಡೆಯಿಂದ ಬರ್ತಾನೋ, ಅವನು ಏನ್ ತಿಂದು ಹೋಗ್ಬಿಡ್ತಾನೋ, ಅವನು ತಿನ್ನೋದಕ್ಕಿಂತ ಹಾಳು ಮಾಡಿದ್ದು ಜಾಸ್ತಿ. ಈಗ ಬೆಕ್ಕಗೆ ತಿನ್ನಿಸೋದು, ಮೇಕೆಗೆ ತಿನ್ನಿಸೋದು, ದಾರಿಲೆಲ್ಲ ಚೆಲ್ ಬಿಡೋದು. ಯಾಕೆಂದ್ರೆ ಕೃಷ್ಣ ಬಂದ ಅಂದ್ರೆ ಮನೆಯೊಳಗೆ ಸಕ್ಕರೆ ತುಪ್ಪ ಕಾಲುವೆ ಹರಿದು ಬಿಡ್ಬೇಕು. ಅದು ಲಕ್ಷ್ಮಿ ತಾಂಡವಾಡ್ತಿದ್ಲು. ಅದಕ್ಕೆ ಜನ ಏನಾದ್ರೂ ಮಾಡಿ ಕೃಷ್ಣನ್ ಚೇಷ್ಟೆ ಅವಾಯ್ಡ್ ಮಾಡಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಿದ್ರು. ಒಬ್ಳಿಗೆ ಏನ್ ಪ್ಲಾನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಕಡೆಗೆ ಅವಳು ಏನ್ ಮಾಡಿದ್ಲು, ಎಲ್ಲೋ ಹೋಗಿ ಒಂದೆರಡು ಸಣ್ಣ ಸಣ್ಣ ಬಾಳೆ ಕಂಬ ತಂದು, ಒಂದ್ 4 ಮಾವಿನ ಸೊಪ್ಪು ತಂದು, ಮನೆ ಮುಂದೆ 2 ಬಾಳೆ ಕಂಬ ಅಷ್ಟುದ್ದ ಮಾವಿನ ಸೊಪ್ಪು ಕಟ್ಬಿಟ್ಲು. ಕೃಷ್ಣ ಅವನು ಡೈಲಿ ಡ್ಯೂಟಿ ಬಂದಂಗೆ ಬಂದ, ಭಾರಿ ಡ್ಯೂಟಿ ಮಾಡುವಂತರ ಬೆಳಗ್ಗೆ ಬಂದ. ಅವನ್ ನೋಡಿ ಇವಳು ಅಂದ್ಲು, ಕೃಷ್ಣ ಇವತ್ತೊಂದು ದಿವಸ ಮಾತ್ರ ನಮ್ಮ ಮನೆಗೆ ಬರಬೇಡಪ್ಪ, ಇವತ್ತು ನಮ್ಮಲ್ಲಿ ಪೂಜೆ ಗೀಜೆ ಎಲ್ಲ ಕಾರ್ಯಕ್ರಮ ತುಂಬಾ ಇಟ್ಟು ಮಡಿಲೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದೀವಿ, ಆಚಾರ್ಗೆ ಹೇಳಿದೀವಿ, ಅವ್ರದ್ದು ಪೂಜೆ ಗೀಜೆ ಎಲ್ಲ ಆದ್ಮೇಲೆ ನೀ ಬಾ ಅಂತ ಅಂದ್ಲು. ಕೃಷ್ಣ ಅಂದ, ನೋಡು ಯಾರ ಮನೇಲಿ ಹಬ್ಬ ಮಾಡ್ಲಿ ತಿಥಿ ಮಾಡ್ಲಿ ನಾನು ಬರ್ಲೇಬೇಕಂದ. ನಾನು ಬರ್ದೆ ಹಬ್ಬನೂ ಆಗಲ್ಲ ತಿಥಿನೂ ಆಗಲ್ಲ ಅಂತ ನನ್ನನ್ನೇ ಬರಬೇಡ ಅಂತೀಯಲ್ಲ ನೀನು. ಕೃಷ್ಣ ಏನೋ ನೀನೇನ್ ಹೇಳ್ತೀವ ನಂಗೆ ಒಂದು ಅರ್ಥ ಆಗಲ್ಲ. ಒಟ್ಟು ನೀವು ಬಂದೆ ಅಂದ್ರೆ ಮನೆಯೆಲ್ಲ ಚೇಷ್ಟೆಮಯ. ಇವತ್ತೊಂದಿನ, ಇವತ್ತು ದೊಡ್ಡ ಕಾರ್ಯಕ್ರಮ ಹಬ್ಬ ಇಟ್ಕೊಂಡು ಮಡಿಲಿ ಆಚಾರ ಎಲ್ಲ ಬರ್ತಾ ಇದ್ದಾರೆ, ಅವ್ರದ್ದೆಲ್ಲ ಆಗ್ಬೇಕು ಅಂದಾಗ ಅವನಂದ ಯಾವ ಆಚಾರ್ಗೆ ಹೇಳಿದ್ಯಾ ಹೇಳು, ಅವ್ರಿಗೆ ಹೇಳ್ತೀನಿ ಬೇಗ ಬರ್ಲಿಕ್ಕೆ ಅಂತ. ಅವಳು ಯಾವ ಆಚಾರ್ಗೂ ಹೇಳಿಲ್ಲ, ಆದ್ರೂ ಯಾವುದೋ ಒಂದು ಊರಲ್ಲಿ ಇದ್ದೊಬ್ಬ ಆಚಾರ ಹೆಸರು ಹೇಳಿದ್ಲು. ಕೃಷ್ಣ ಪರಮಾತ್ಮ ಸೀದಾ ಆ ಆಚಾರ ಮನೆಗೆ ಹೋಗಂದ, ಆಚಾರ ಇವತ್ತು ನೀವು ಪೂಜೆಗೆ ಹೋಗ್ಬೇಕಿತ್ತಲ್ಲ, ಅವ್ರ ಮನೆಗೆ ಹೋಗ್ಬೇಡಿ, ಅವ್ರಿಗೆ ಪುರುಡು ಬಂದಿದೆ ಅಂದ. ಆಚಾರ ಅನ್ಕೊಂಡ್ರೆ ಅವಳು ಯಾವಾಗ ಹೇಳಿದ್ಲು ಏನೋ, ನಾನು ಮರ್ತು ಬಿಟ್ಟಿದ್ನೋ ಏನ್ ಕಥೆಯೋ, ಹೋಗ್ಲಿ ಪುರುಡು ಬಂತಲ್ಲ ಒಳ್ಳೇದಾಯ್ತು ಅಂತ ಅವ್ರು ಸುಮ್ಮನೆ ಆಗ್ಬಿಟ್ರು. ಈ ಕೃಷ್ಣ ಪರಮಾತ್ಮ ಓಡ್ಕೋತ ಬಂದ ಅವಳ ಮನೆಗೆ, ತೋರಣ ಕಟ್ಟದವಳ ಮನೆಗೆ. ಅಲ್ಲಿ ಬಂದ, ನೀನು ಹೇಳಿದ್ಯಲ್ಲ ಗೋವಿಂದಾಚಾರ್ಯಗೆ ಅವ್ರಿಗೆ ಸೂತ್ಕ ಬಂದಿದೆಯಂತೆ, ಅವ್ರು ನನ್ನೇ ಪೂಜೆಗೆ ಹೋಗಿ ಕೇಳಿದ್ದಾರೆ, 10 ನಿಮಿಷಕ್ಕೆ ಬರ್ತೀನಿ ಪೂಜೆಗೆ ರೆಡಿ ಆಗು ಅಂದ. ಕೃಷ್ಣ ಪೂಜೆಗೆ ಬರೋದು ಅಂದ್ರೆ ಅಲ್ಲ, ಕೃಷ್ಣನ್ ಪೂಜೆ ಮಾಡೋ ಸ್ವಾಮಿಗಳು ಬರೋದಾದ್ರೆ 20-25 ಜನ ಶಿಷ್ಯರು, ಸ್ವಾಮಿಗಳನ್ನ ತಡಿಬೋದ್ರಿ, ಅವ್ರ ಶಿಷ್ಯರನ್ನ ತಡಿಯಕ್ಕಾಗಲ್ಲ ಅಲ್ವಾ. ಹಾಗಿರ್ತಾರ ಮಠಿಣಃ ಏವ ಪಠಾಣಃ ಅಂತ ಆಗಿರ್ತಾರ. ಒಳಗ್ ಬಂದ್ಬಿಟ್ರೆ ಎಲ್ಲಿ ಮಳೆ ಹೊಡೆದ್ ಬಿಡ್ತಾರೋ, ಎಲ್ಲಿ ಬೆಂಕಿ ಹಾಕ್ಬಿಡ್ತಾರೋ. ನಮ್ಮಲ್ಲಿ ಒಂದ್ಸತಿ ಹಾಲಲ್ಲೇ ಒಲೆ ಹಚ್ಕೊಂಡ್ಬಿಟ್ಟಿದ್ರು, ಹಾಲಲ್ಲಿ. ಏನ್ ಮಾಡ್ಬೇಕು ಹೇಳಿ, ಸ್ವಾಮಿಗಳ ಕಡೆಯವ್ರು ಏನ್ ಮಾತಾಡೋ ಹಂಗೆ. ಇನ್ನು ಕೃಷ್ಣ ಬರ್ತಾನೆ ಅಂದ್ರೆ ಊರಲ್ಲಿರೋರೆಲ್ಲ ಅವನ ಶಿಷ್ಯರೇ. ಈ ಸುಮ್ ಕೆಲ್ಸಕ್ಕೆ ಬರದೇ ಇದ್ರೆ ಏನಮ್ಮ ಗುರು ಏನಮ್ಮ ಚಿಚ್ಚ ಅಂತ ಇರ್ತಾರೆ. ಜಗತ್ತಿಗೆ ದೊಡ್ಡ ಗುರು ಕೃಷ್ಣ, ಅವನಿಗೆ ಇರೋರೆಲ್ಲ ಶಿಷ್ಯರೇ. ಬ್ರಹ್ಮಾದಿ ದೇವತೆಗಳಿಗೆ ಭಗವಂತನ ಶಿಷ್ಯರಾದ್ಮೇಲೆ ಆ ಊರಲ್ಲಿರೋ ಹುಡುಗರೆಲ್ಲ ಇವನ್ ಶಿಷ್ಯರೇ, ಇವನ್ ಸೈಜ್ನವ್ರೆ. ಅವ್ರಿಗೆಲ್ಲ ಅದೇನ್ ಮೆಸೇಜ್ ಕಳಿಸ್ತನೋ, ಯಾವ ಫೋನ್ ಇತ್ತೋ ಏನ್ ಗೊತ್ತಿಲ್ಲ, 2,000 ಜನ ಹುಡುಗರು ಬಂದ್ಬಿಟ್ರಂದ. ಅವ್ರಿಗೆಲ್ಲ ಮುಖಂಡ ಕೃಷ್ಣ. ಅದು ಎಲ್ಲಿ ಹಳೆ ಮಡಿ ಮಡಿಚಿಟ್ಟಿದ್ನೋ, ಕಾಶಿ ಪೀತಾಂಬರ ಉಟ್ಕೊಂಡ್ಬಿಟ್ಟ, ಒಳ್ಳೆ ಪೀತಾಂಬರ ಪಟ್ಟೆ ಮಡಿ ಉಟ್ಕೊಂಡಿದ್ದೆ, ಒಳ್ಳೆ ಮುದ್ರೆ ಗಿದ್ರೆ ಎಲ್ಲ ಹಾಕೊಂಡು. ಇದ್ಬತ್ ತುಳಸಿ ಮಣಿ ಕೆಲವರು ಹಿಂಗ್ ಹಾಕೊಂಡಿರ್ತಾರೆ ಮೇಲೆ, ತುಳಸಿ ಮಣಿ ಇರೋದು ಒಳಗೆ ದೇವರ ಪ್ರೀತನಾಗ್ಲಿ ಅಂತ ಶರ್ಟ್ ಹಾಕೊಂಡು ಕೋಟ್ ಹಾಕೊಂಡು ಅದ್ರ ಮೇಲೆ ತುಳಸಿ ಮಣಿ. ಏನು ಆಶ್ಚರ್ಯ. ಕೃಷ್ಣ ಹಾಗೆಲ್ಲ ಮಾಡ್ಕೊಂಡ, ಎಲ್ಲ ಮಾಡ್ಕೊಂಡು ಅವ್ರ ಮನೆಗೆ ಬಂದೇ ಬಿಟ್ಟ. ಅವಳಿಗೆ ಗಾಬರಿ, ಒಬ್ಬ ನಿನ್ನ ಬರಬೇಡ ಅಂದ್ರೆ, ಕೃಷ್ಣನೊಬ್ಬನ್ನ ಅವಾಯ್ಡ್ ಮಾಡೋಣ ಅಂದ್ರೆ 2,001 ಜನ ಬಂದ್ಬಿಟ್ರು. ಕೃಷ್ಣ ಬಂದದ್ದೇ ತಡ, ಸ್ವಲ್ಪ ದಾರಿ ಬಿಡಮ್ಮ. ಕೃಷ್ಣ ಆ ಹುಡುಗರಿಗೆಲ್ಲ ಹೇಳ್ಬಿಟ್ಟ, ಆ ಮನೇಲಿ ಹೋಗಿ ಮಂತ್ರ ಗಿಂತ್ರ ಹೇಳಿ ಗಲಾಟೆ ಮಾಡಬೇಡಿ, ಈ ದಾರಿಲೇ ಹೇಳ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ
ಈ ಸ್ವಾಮಿಗಳು ಬಂದ್ರೆ ದಾರಿಲೇ ಮಂತ್ರ ಹೇಳ್ತಾರಲ್ಲ, ಸ್ವಾಮಿಗಳಿಗೆಲ್ಲ ಸ್ವಾಮಿ ಇವನು. ಹೀಗಾಗಿ ಇವನು ಸುತ್ತ ಬರೋರೆಲ್ಲ ಒಳ್ಳೆ ವೇದಘೋಷ ಮಾಡ್ಕೊಂಡು ಬಂದ್ಬಿಟ್ರು. ಏನು ಅಡ್ಡ ಯಾರು ನಿಂತ್ಕೊಳಕ್ಕಾಗತ್ರಿ, ಎಲ್ಲ ದಾರಿ ಬಿಡಿಸ್ಕೊಂಡು ಒಳಗೆ ಹೋಗೇ ಬಿಟ್ರು. ಎಲ್ಲ ಅವ್ರವ್ರ ಕೆಲಸ ಶುರು ಮಾಡ್ಕೊಂಡ್ಬಿಟ್ರು. ಕೃಷ್ಣ ಪರಮಾತ್ಮ ಸೀದಾ ಬಂದದ್ದೇ ಎಲ್ಲಿ ನಿನ್ ದೇವ್ರ ಮನೆಯಿಂದ. ಅವಳು ಪಾಪ 2x2 ಒಂದು ಸಣ್ಣದೊಂದು ಪುಟ್ಟದೊಂದು ದೇವ್ರ ಮನೆ ಕಟ್ಕೊಂಡಿದ್ಲು, ಅಲ್ಲಿ ತೋರಿಸಿದ್ಲು. ಕೃಷ್ಣನೇ ಒಳಗೆ ಹೋಗಿ ಕೂತ್ಕೊಂಡ, ಅದೇ ಮಳೆಗಿಣೆ ಏನಿತ್ತು ಎಲ್ಲ ಹಾಕೊಂಡ, ಒಳ್ಳೆ ಶಿಸ್ತಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟ. ಕಲಶ ಪೂಜೆಯಿಂದ ಅದಂದ ದೇವರಲ್ಲಿ ಹಿಂದ. ಆ ದೇವರ ಮಹಿಮಾ ನೋಡಿ, ದೇವ್ರ ಕೈಲಿ ದೇವ್ರ ಪೂಜೆ. ಅವನು ಯಾವುದೋ ದೇವ್ರ ಪೆಟ್ಟಿಗೆ ತೆಗೆದ್ಲ, ಒಂದು 3-4 ಸಾಲಿಗ್ರಾಮ ಅದು ಇದು ಎಲ್ಲ ಇಟ್ಕೊಂಡ, ಎಲ್ಲ ನಿರ್ಮಾಲ್ಯ ಆಯ್ತು. ಎಲ್ಲ ಆದ್ಮೇಲೆ ನಿಮ್ಮ ಯಜಮಾನ್ರಲ್ಲಿ ಹಿಂದ. ಅವಳಂದು ಯಾಕೆ ಇಲ್ಲ, ಪಂಚಾಮೃತಕ್ಕೆ ಸಂಕಲ್ಪ ಮಾಡಿಸ್ಬೇಕು, ನಿಮ್ಮ ಯಜಮಾನ್ರನ್ನ ಕರಿ ಅಂತ ಹೇಳಿ ಆ ಯಜಮಾನ್ರನ್ನ ಕೂಡಿಸ್ದ. ಅವ ಕೆಲ ಸಂಕಲ್ಪ ಮಾಡಿಸ್ದ, ಪಂಚಾಮೃತಕ್ಕೆ ಹಾಲು ಉಂದ. ಇವಳು ಹಾಲು ಉಳಿದ್ರೆ ಸಾಕು ಅಂತ ಕೃಷ್ಣನ್ ಬರಬೇಡ ಅಂದ್ರೆ ಇವನು ಪಂಚಾಮೃತಕ್ಕೆ ಹಾಲು ಅಂತಾನೆ. ಕಡೆಗೇನೋ ಒಂದು ಅಷ್ಟೆಲ್ಲ ಹಾಲ್ಗೆಲ್ಲ ತಂದಿಟ್ಲು. ಆ ಯಜಮಾನ್ರು ಬೈತಿದ್ರು. ಅಲ್ಲ ಬಂದಿದ್ರೆ ಒಂದು 1/4 ಲೀಟರ್ ಹಾಲ್ಗೆಲ್ಲಿ ಕುಡ್ಕೊಂಡು ಹೋಗ್ತಿದ್ದ. ಈಗ ನೋಡೋದು ಪ್ಲಸ್ ಮೊಸರು ಆಯ್ತು, ಪ್ಲಸ್ ಜೇನುತುಪ್ಪ ಆಯ್ತು. ಸುಮ್ಮನೆ ಇದ್ದಿದ್ರಿ ಇವೆಲ್ಲ ಪ್ರಾಬ್ಲಮ್ ಅಂತ ಹೇಳಿ ಗಂಡ ಹೆಂಡತಿಗೆ ತಿವಿದ. ಆಮೇಲೆ ಸುಮ್ಮನೆ ಏನ್ ಮಾಡ್ತಾ ನೋಡೇ ಬಿಡ್ತೀನಿ ಅಂತ ಹೇಳಿ ಅವಳು ಕೂತಿದ್ಲು. ಪಂಚಾಮೃತ ಶುರುವಾಗಬೇಕು. ಕೃಷ್ಣ ಅಂದ, ಇದುವರೆಗೂ ಯಾವ್ಯಾವುದೋ ಮಠ ಗಿಟ್ಟಕ್ಕೆ ಹೋಗಿ ಪಂಚಾಮೃತ ನೋಡಿರ್ತೀರಿ, ನಮ್ ತರ ಪಂಚಾಮೃತ ಮಾಡೋರ್ನ ನೀವು ಜಗತ್ತಲ್ಲೇ ನೋಡಿರೋಲ್ಲ, ಇನ್ನು ಮುಂದೆ ನೋಡೋದು ಇಲ್ಲ. ಈಗ ನಾ ಮಾಡ್ತೀನಿ ನೋಡು ಪಂಚಾಮೃತ ಅಂದ. ಅವಳಂದ್ಲು ಏನೋ 1/1 ಹಾಕ್ತಾನೆ ಅಂತ. ಇಲ್ಲೇ ಇಲ್ಲ, ಅವನೇನ್ ಮಾಡ್ದ, ವಾದಿರಾಜರು ವರ್ಣನೆ ಮಾಡ್ತಾರೆ. ಆ ಗಂಡ ಹೆಂಡತಿ ಹುಡುಗರು ನೋಡ್ತಿದ್ದಾಗ ಕೃಷ್ಣನ್ 2 ಕೈ ಬದಲು 5-6 ಕೈಗಳು ಒಟ್ಟಿಗೆ ಬಂದ್ಬಿಡ್ತಾನೆ ಕೃಷ್ಣನಿಗೆ. ಏನ್ ಮಾಡಿದ್ದಾನ, ಪ್ರಗೃಹ್ಯ ಗಂಟಾಮ ಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ. ಒಂದ್ ಕೈಲಿ ಅವನೇ ಗಂಟೆ, ಅವನ ಕೈಲಿ ಅವನೇ ಜಾಂಟೆ, ಇನ್ನೊಂದ್ ಕೈಲಿ ಹಾಲು, ಇನ್ನೊಂದ್ ಕೈಲಿ ಮೊಸರು ಎಲ್ಲ ತಗೊಂಡ. ಒಂದ್ ಕೈಲಿ ಹೂವು ತಗೊಂಡಂತ, ಒಂದ್ ದಳ ಹೂವ. ಹಾಲು ಗದ್ದದು ದೇವ್ರಿಗೆ ಪ್ರೋಕ್ಷಣೆ, ಉಳಿದದ್ ಬಾಯಿಗೆ ಹಾಕೊಳ್ಳೋದು. ಈಗ ಸತ್ಯನಾರಾಯಣ ಪೂಜೆ ಅರ್ಜೆಂಟ್ ಇದ್ರೆ ಹಿಂಗ್ ಪ್ರೋಕ್ಷಣೆ ಮಾಡಿ ಮುಗಿಸ್ಬಿಡ್ತಾರೆ ಅಲ್ವಾ. ನಿಮ್ಗೂ ಬಚ್ಚನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ತೊಮ್ಗೆಲ್ ನೀರು ತುಂಬಿಕೊಂಡು ಹಿಂಗ್ ಪ್ರೋಕ್ಷಣೆ ಮಾಡಿ ಬನ್ನಿ ಸ್ನಾನ ಆಯ್ತು ಅಂದ್ರೆ ಆಗತ್ತೆ. ನಮ್ಗೆ ಹಾಗೂ ಆಗತ್ತೆ ಅಂತ ಒಪ್ಕೊಳ್ಳೋನಿದ್ರೆ ಅದು ಭಗವಂತ ಮಾತ್ರ. ದೇವರಿಗೆ ಪ್ರೋಕ್ಷಣೆ ಮಾಡಿದ್ರು ಆಯ್ತಪ್ಪ, ಪಂಚಾಮೃತ ಆಯ್ತು, ಸುಲಭನೋ ಹರಿ, ಅದನ್ನ ಭಗವಂತ ತೋರಿಸ್ತಾನೆ. ಹೀಗೆ ಒಂದು ಅದ್ಗೊಂಡ ಪ್ರೋಕ್ಷಣೆ ಮಾಡ್ದ, ಉಳಿದ ಹಾಲು ಕುಡ್ದ. ಗಂಟೆ ಪಾಡಿ ಗಂಟೆ ಬಾರಿಸ್ತಾ, ಒಂದ್ ಕೈ ಜಾಂಕೆ ಬಾರಿಸ್ತಾ ಇದೆ, ಒಂದ್ ಕೈಲಿ ಹಾಲು, ಒಂದ್ ಕೈಲಿ ಮೊಸರು, ಎಲ್ಲ ಕುಡಿದು ಕೂತ್ಬಿಟ್ಟ. ಹೇಗಿತ್ತು ಪಂಚಾಮೃತ ಅಂದ. ಅಯ್ಯೋ ಜನ್ಮದಲ್ಲಿ ನೋಡಿಲ್ಲ ಈ ತರ ದೇವ್ರದ್ದು ಏನ್ ಗೊತ್ತಾ, ನನ್ಗೆ ಪಂಚಾಮೃತ ಸೇವಾ ಕೊಡ್ಬೇಕು ಅಟ್ಟೆ, ಪಂಚಾಮೃತ ತಗೊಂಡು ಹೋಗೋಂಗಿಲ್ಲ ಅಂದ. ಕುಡಿದು ಬಿಡ್ತೀವಿ, ಕೊಡೋದೇ ಎಲ್ಲಿದೆ ಅಂತ. ರಾಯರಿಗೆ ಮಾಡಿದ್ರೆ ಪಾಪ ಅವ್ರು ವಾಪಸ್ ಕೊಟ್ಬಿಡ್ತಾರೆ, ಅವ್ರು ಕುಡ್ಗಿಡಿಯಲ್ಲ ಅಲ್ವೇ. ಅದು ದೇವ್ರಂತ ನಮ್ದಾಗಲ್ಲ, ಕೊಡ್ಬೇಕು, ಮತ್ತೆ ನನ್ನ ಹತ್ರ ಯಾರು ಏನು ಕೇಳಬಾರ್ದು. ಇಷ್ಟೆಲ್ಲ ಆಯ್ತು. ಶುದ್ಧಾಭಿಷೇಕ ಅಂದ. ಅದು ಒಳ್ಳೆ ನೀರ್ಗೀರೆಲ್ಲ ಇಟ್ಕೊಂಡಿದ್ದ. ಆ ನೀರನ್ನ ಗಂಟೆ ಬಾರಿಸ್ತಾ ಸಾಲಿಗ್ರಾಮಕ್ಕೆ ಹಾಕ್ದ. ಅವಳ ತಾಯಿ ಕೇಳಿದ್ಲು, ಅಲ್ಲೋ ಪಂಚಾಮೃತ ನೀನೇ ಕೊಡದೆ, ಅಭಿಷೇಕ ಅಂತೂ ನೀ ನೀರು ಕುಡಿಬೇಕಲ್ಲ. ಕೃಷ್ಣ ಅಂದ, ನಿಮ್ಗೆ ತೀರ್ಥ ಕೊಡಕ್ ಬೇಕಲ್ಲ, ಅದಕ್ಕೆ ಮಾಡ್ಕೊಂಡೆ ಅಂದ. ಆಮೇಲಿಂದ ಅರ್ಚನೆಯಿಂದ ಹುಡುಗರೆಲ್ಲ ಏನು ವಿಷ್ಣು ಸಹಸ್ರನಾಮ ಹೇಳಿದ್ರು, ಎಲ್ಲ ಆಯ್ತು. ಕಡೆಗೆ ಕೃಷ್ಣ ನೈವೇದ್ಯ ಅಂದ. ಅವಾಗ ಗಂಡ ಬೈದೇ ಬಿಟ್ಟ, ಸಾಕಿವಂದು ನೈವೇದ್ಯ ಅಂತಾನೆ, ನೀನೇನೋ ಒಂಚೂರು ನೈವೇದ್ಯಕ್ಕೇನೋ ಇಡ್ತೀಯ. ಆಮೇಲೆ ಎಲೆ ಊಟ ಅಂತಾನೆ. 1,000 ಜನ 2,000 ಜನಕ್ಕೆ ಎಲೆ ಎಲ್ಲ ಹಾಕೋದು, ಯಾವ ಮಠದಲ್ಲಿ ಕೊಟ್ಟರು ತಗೊಳ್ಳಲ್ಲ. ಅದರಿಂದ ಈಗ ತಪ್ಪು ಒಪ್ಕೊಂಡ್ಬಿಡೋಣ. ಕೃಷ್ಣ ನಮ್ಮಲ್ಲಿ ಯಾವ ಹಬ್ಬನೂ ಇಲ್ಲ, ಏನಿಲ್ಲ, ಹೇಳಿಬಿಡೋಣ. ದೇವರ ಹತ್ರ ಯಾವಾಗಲೂ ಸುಳ್ಳು ತಟುಬಟ ಮಾಡಬಾರ್ದು. ನಿಮ್ದು ಏನಿದೆ ಅಷ್ಟೇ ತೋರಿಸಿ. ಡಂಬಾಚಾರದ ಪೂಜೆ ಭಗವಂತನಿಗೆ ಬೇಡ. ಅವನು ಏನ್ ಕೊಟ್ಟರು ಒಪ್ಕೊಳ್ತಾನೆ. ಎಳ್ಳಷ್ಟಿಟ್ರು ಕೂಡ ಸಂತೋಷ ಪಡುವ ಒಬ್ಬನೇ ಒಬ್ಬ ದೇವರು ಅಂತಿದ್ರೆ ಅದು ಭಗವಂತ ಮಾತ್ರ. ಇನ್ಯಾವ ದೇವತೆಗಳು ಹಾಗೆ ತೃಪ್ತಿ ಪಡಲ್ಲ. ನೀವು ಗಣಪತಿ ಹತ್ರ ಹೋದ್ರೆ ಕಡುಬೆ ಇಡು ಅಂತಾನೆ, ಗರ್ಕೆನೆ ತಗೊಂಡ್ ಬಾ ಅಂತಾನೆ, 21 ನಮಸ್ಕಾರ ಮಾಡು ಅಂತಾನೆ. ಮಹಾಲಕ್ಷ್ಮಿ ಬಂದ್ರೆ ಹೋಳಿಗೆ ಆಗಲೇಬೇಕಂತಾಳೆ. ನಮ್ ಕೃಷ್ಣ ಪತ್ರಂ ಪುಷ್ಪಂ ಫಲಂ ತೋಯಂ, ಏನ್ ಎಲೆ ಇಡು, ಬಳ್ಳಿ ಇಡು, ನೀರ್ ಹಾಕು, ತುಳಸಿ ಇಟ್ಬಿಡು, ಒಂಚೂರು ನೀರು ಕಲ್ಸಕ್ರೆ ಸಾಕು, ನನ್ನ ಹೊಟ್ಟೆ ತುಂಬಿತು ಅಂತ. ಎಳ್ಳಷ್ಟಿಟ್ರು ತೃಪ್ತಿ ಪಡೋ ಒಬ್ಬ ದೇವರಿದ್ರೆ ಸುಲಭದ ದೇವರು ಅದು ಕೃಷ್ಣ ಮಾತ್ರ, ಮತ್ತಾರೂ ಇಲ್ಲ. ಕೃಷ್ಣ ಅದನ್ನ ಒಪ್ಕೊಂಡ್ಬಿಡೋಣ ಅಂತ ಹೇಳಿ ಗಂಡ ಹೆಂಡತಿಗೆ ತುಂಬಾ ಜೋರ್ ಮಾಡ್ದ. ಹೆಂಡತಿಗೂ ಅನ್ನಿಸ್ತು, ಸುಮ್ಮನೆ ಇನ್ಯಾಕೆ ಈಗಲೇ ಬೈಸ್ಕೊಂಡಿದ್ದೀನಿ, ಇನ್ ಕೈಗೆ ಎತ್ತದ್ರ ಕಟ್ಟ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಹೋಗಿ ಕೃಷ್ಣನ ಕಾಲಿಗೆ ನಮಸ್ಕಾರ ಮಾಡಿ, ಕೃಷ್ಣ ಏನೋ ಗೊತ್ತಿಲ್ಲಪ್ಪ, ತಪ್ಪು ಮಾಡ್ಬಿಟ್ವಿ, ನಮ್ಮಲ್ಲಿ ಇವತ್ತೇನು ಹಬ್ಬ ಇಲ್ಲ, ಯಾವ ಆಚಾರಗೂ ಹೇಳಿಲ್ಲ. ಯಾವ ಆಚಾರ ಬರ್ದಿದ್ರು ನೋಡಿ ಹತ್ರ, ಅಡಿಗೆಯವ್ರು ಬರ್ದಿದ್ರೆ ಅಡಿಗೆಯವ್ರಿಗೆ ಹೇಳಿದ್ರಲ್ವಾ ಬರ್ಲಿಕ್ಕೆ, ಯಾವ ಅಡಿಗೆಯವ್ರಿಗೂ ಹೇಳಿಲ್ಲ, ಏನಿಲ್ಲ. ನೀವು ನೋಡಿದ್ರೆ ಇಷ್ಟು ಜನ ಬಂದ್ಬಿಟ್ಟಿದ್ರಿ, ಒಬ್ಬೊಬ್ರು ಹುಡುಗರು ಏನು ಸಾಮಾನು 2 ಸೇರ್ ಅಕ್ಕಿ ಹೊಡಿಯೋ ಹಂಗೆ ಕಾಣ್ತಾ ಇದ್ದೀರಿ, ಎಲ್ಲಿಂದ ತರಬೇಕು, ನಮ್ಮನ್ನು ಬಿಟ್ಬಿಡಿ, ಕ್ಷಮ ಮಾಡಬೇಕು, ನಮಸ್ಕಾರ ಮಾಡಿದ ಕೃಷ್ಣ ಅಂದ. ಈಗ ನೈವೇದ್ಯದ ತನಕ ಪೂಜೆಗೆ ಬಂದ್ಬಿಟ್ಟಿದ್ದೀನಿ, ಈಗ ಬಿಟ್ಬಿಡಿ ಅಂದ್ರೆ ಈ ಅರ್ಧಂಬರ್ಧ ಪೂಜೆ ಮಾಡೋ ಕಾರ್ಯಕ್ರಮ ನಮ್ದಿಲ್ಲ. ನಾವು ಒಂದ್ಸತಿ ಹಿಡಿದ್ರೆ ಮುಗಿದೋಯ್ತು, ಅದು ಪೂರ್ಣ ಮುಗಿಸೇ ಹೋಗೋದು. ನೈವೇದ್ಯ ಬೇಕು ಅಂತ ಹೇಳಿದ್ ನಿಜ, ನೀ ತಂದ್ರೆ ಮಾಡಲ್ಲ, ನಮ್ಮ ಕಡೆಯವ್ರು ನೈವೇದ್ಯ ಮಾಡೋರು ಇದ್ದಾರೆ, ಪಕ್ಕಕ್ಕೆ ಬಾ ಅಂದ್ರೆ
ಅಲ್ಲಿ ಸಾಕ್ಷಾತ್ ದುರ್ಗಾದೇವಿ ಬಂಗಾರದ ಹರಿವಾಣದಲ್ಲಿ ನೈವೇದ್ಯಕ್ಕೆ ತಂದಿದ್ದಾಳೆ. ಎಲ್ಲರಿಗೂ ಆಶ್ಚರ್ಯ. ಕೃಷ್ಣ ಪರಮಾತ್ಮ ನೈವೇದ್ಯ ಮಾಡ್ದ. ಆ ಹುಡುಗರೇ ಎಲೆ ಹಾಕ್ಬಿಟ್ರು. ಒಂದೇ ತಟ್ಟಲ್ಲಿ ಬಡಿಸ್ತಾರೆ. ಬಡಿದು ಎಲ್ಲ ಬರ್ತಾ ಇತ್ತು. ಅಕ್ಷಯ ಪಾತ್ರೆ ಒಳಗೆ ಎಲ್ಲ ಬರ್ತಿತ್ತು. ಅಂದ್ಮೇಲೆ ದುರ್ಗಾದೇವಿ ಕೈಯೊಳಗೆ 2,000 ಜನಕ್ಕೆ ಪುಷ್ಕಳವಾದ ಭೋಜನ, ಒಳ್ಳೊಳ್ಳೆ ಬಂಗಾರದ ನಾಣ್ಯದ ದಕ್ಷಿಣೆ. ಆ ಯಜಮಾನನ ಕೈ ಕೃಷ್ಣಾರ್ಪಣ ಹೇಳು ಅಂದ. ಕೃಷ್ಣಾರ್ಪಣ ಅಂದ್ರು. ಎಲ್ಲ ಆಯ್ತು. ಊಟ ಆದ್ಮೇಲೆ ಕೃಷ್ಣ ಅಂದ, ಹೇಗಿತ್ತು ನಮ್ಮ ಪೂಜೆ ಎಂದ. ಅವ್ ಗಂಡ ಅಂದ, ಡೈಲಿ ಬಂದು ಮಾಡ್ಕೊಂಡು ಹೋಗ್ಬಿಡು ನೀನೇ ಒಂದಂತೆ. ಇಷ್ಟು ಒಳ್ಳೆ ಪೂಜೆ, ಇಷ್ಟು ಒಳ್ಳೆ ಊಟ ಯಾರಿಗುಂಟು ಯಾರಿಗಿಲ್ಲ. ವಾದಿರಾಜರು ಎಲ್ಲ ಕತೆ ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ಪ್ರಗೃಹ್ಯ ಗಂಟಾಮ ಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿ ಬಂತಂ ನಿಶಮ್ಯ ಪಿತ್ರಾಣಿ ಚ ತರ್ಪಯಂತಂ ಸುಸ್ಮಿತಾ ಕ್ವಾಪಿ ಬಭೂವ ತೂಷ್ಣೀಂ. ಈ ಗೋಪಿಕಾ ಸ್ತ್ರೀ ಭಗವಂತ ಮಾಡಿದ ಅದ್ಭುತವಾದ ವ್ಯಾಪಾರವನ್ನ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಳೆ. ಕೃಷ್ಣ ಪರಮಾತ್ಮ ಮತ್ತೆ ಯಾರ ಮನೆಗೆ ಹೋಗಿ ಏನ್ ಮಾಡ್ದ ನಾಳೆ ನೋಡೋಣ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ. ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.